ಇದು ನಮ್ಮ ಗುಲ್ಬರ್ಗದ ಅಥವಾ ಹೈದರಾಬಾದ್ ಕರ್ನಾಟಕದ ಎಲ್ಲ ಸಭಾಪಾಲಕರುಗಳಿಗೆ ಮತ್ತು ನಾಯಕರುಗಳಿಗೆ ಒಂದು ಆಶೀರ್ವಾದವಾಗ್ತದೆ ಎಂಬುದಾಗಿ ನಂಬೋದರಲ್ಲಿ ಯಾವ ಸಂಶಯವಿಲ್ಲ. ಹಾಗೆಯೇ ಈ ಸಮಯದಲ್ಲಿ ಈ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಿಂದ, ಬಿಜಾಪುರದಿಂದ, ಗುಲ್ಬರ್ಗದಿಂದ, ಯಾದಗಿರಿಯಿಂದ, ರಾಯಚೂರಿಂದ, ಬೀದರಿಂದ ಬಂದಿರತಕ್ಕಂಥ ಎಲ್ಲ ಸಭಾಪಾಲಕರನ್ನು ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿಮ್ಮನ್ನು ಸ್ವಾಗತ ಮಾಡುವರಾಗಿದ್ದೇವೆ. ಹಾಗೆಯೇ ಸಭೆಗಳಿಂದ ಬಂದಿರತಕ್ಕಂಥ ಎಲ್ಲ ಸಭೆಗಳಿಂದ ಬಂದಿರತಕ್ಕಂಥ ಸಭೆಯ ನಾಯಕರುಗಳು, ಸ್ತ್ರೀಯರು, ಪುರುಷರು, ನಿಮ್ಮೆಲ್ಲರನ್ನು ಕೂಡ ನಾವು ಈ ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮಾಡುವರಾಗಿದ್ದೇವೆ. ಹಾಗಾಗಿ ಈ ಒಂದು 4 ದಿನದ ಕೂಟ ಇದಕ್ಕೆ ಹೆಚ್ಚಿನ ಸಮಯ ಖಂಡಿತವಾಗಿ ಬೇಕಾಗಿರುತ್ತದೆ. ಸೊ ನಮ್ಮ ಮೊದಲಿರತಕ್ಕಂಥ ದೇವರ ಸೇವಕರಾದ ಕಣ್ಮಣಿ ರಾಜ್ ಅವರು ಮುಂದೆ ಬಂದು ಸಮಯವನ್ನು ತೆಗೆದುಕೊಳ್ಳುವರಾಗಿದ್ದಾರೆ. Is there anybody who doesn't understand Kannada? Please raise your hand. So, ee 4 dina, it's going to be a practical teaching. Okay, ee dispensation of ages, ದೈವಾಚಿತವಾದ 7 ಯುಗಗಳು ಯೇಸು ಕ್ರಿಸ್ತನ ಸಭೆಗೆ ಬರೆದ ನೇರವಾದ ಸಂದೇಶವನ್ನ, 7 ಸಭೆಗೆ ಬರೆದ ಸಂದೇಶ ಇದು ನಾನು ಟೀಚ್ ಮಾಡಬೇಕಿದ್ರೆ ಮಿನಿಮಮ್ ಐ ನೀಡ್ 35 hours. 4 ದಿನಕ್ಕೆ 40 ಅವರ್ ನನಗೆ ಬೇಕು. ಆವಾಗ ಮಾತ್ರ ಕ್ಲೀನ್ ಆಗಿ ನಿಮಗೆ ಸ್ಪಷ್ಟವಾಗಿ ನಾನು ಏನು ಮಾಡ್ಬೋದು ಹೇಳ್ಕೊಡ್ಬೋದು. ಆಮೆನ್. ಯಾಕೆಂದರೆ ಈ ಎಲ್ಲ ಸೆಮಿನಾರ್ 3 ದಿನದಲ್ಲಿ ಮುಗಿಸ್ತಾ ಇದೆ. 3 ದಿನದಲ್ಲಿ ನನ್ನ ಕೈಲಿ ಆಗಲಿಲ್ಲ. ತುಂಬ ಕಡೆ ಲಾಸ್ಟ್ 2 ಚರ್ಚ್ ಅಥವಾ 3ನೇ ಚರ್ಚ್ ಹಂಗೆ ನಿಲ್ಲಿಸ್ಬಿಡ್ತಾ ಇದೆ. ಯಾಕೆಂದರೆ ಪವಿತ್ರಾತ್ಮ ನಂಗೆ ಮಾತಾಡ್ತಾರೆ. ಅಂಥ ಸ್ಟಫ್, ಅಂಥ ಮೆಟೀರಿಯಲ್, ಅಂಥ ಸಂದೇಶ, ಅಂಥ ಇನ್ಫಾರ್ಮೇಷನ್ ಇದರಲ್ಲಿ ಅಡಗಿದೆ. ಸೊ ಆದ ಕಾರಣ ದಯವಿಟ್ಟು ಯಾರು ಮಿಸ್ ಮಾಡಬೇಡ್ರಿ. ಈ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ನ ಫಾಲೋ ಮಾಡ್ರಿ. ರೂಲ್ ನಂಬರ್ 1, ನಿಮ್ಮ ನೋಟ್ ಪ್ಯಾಡಲ್ಲಿ ಬರ್ಕೊಂಡ್ಬಿಡ್ರಿ. ಅದಕ್ಕೆ ನೋಟ್ ಪ್ಯಾಡ್ ಕೊಟ್ಟಿರೋದು ಸುಮ್ಮನೆ ಅಲ್ಲ, 10 ರೂಪಾಯಿ ಒಂದು ಬುಕ್ ಅದು. ಇವೇನ್ ಎಷ್ಟು ಏನಕ್ಕೆ ಕೊಟ್ಟಿದ್ದೇವೆ? ಬ್ಯಾಡ್ಜ್ ಕೊಟ್ಟಿದ್ದೇವೆ. ಏನಕ್ಕೆ ಗೊತ್ತಾ? ನೀವು ಬ್ಯಾಡ್ಜ್ ಹಾಕಿದ್ರೆ ಮತ್ತೆ ಕೂಪನ್ ಕೊಟ್ಟರೆ ನಿಮ್ಗೆ ಏನು ಕೊಡ್ತಾರೆ? ಊಟ ಕೊಡೋದು ಇಲ್ಲ, ಕೊಡಲ್ಲ. ಇವೇನ್ ಎಲ್ಲ ರೂಲ್ಸ್ ಫಾಲೋ ಮಾಡಿ. ರೂಲ್ ನಂಬರ್ 1, ಸ್ವಿಚ್ ಆಫ್ ಯುವರ್ ಮೊಬೈಲ್, ಇಲ್ಲಾಂದ್ರೆ ಸೈಲೆಂಟ್ ಮೋಡ್. ದೇವ್ರಕ್ಕಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ. ಯಾವುದೋ ಇದ್ರೆ ನೀವು ಇಟ್ಕೋರಿ. ಬರ್ಕೊಂಡ್ರಾ? ಎಲ್ಲ ಬರ್ಕೋಬೇಕು. ಅದಕ್ಕೆ ನೋಟ್ ಪ್ಯಾಡ್ ನಿಮ್ದೆಲ್ಲ ಅಲ್ಲಿದೆ, ಮಿಸ್ ಮಾಡಬಾರ್ದು. ಬರ್ರಿ, ನೀವು ಅಷ್ಟೇ. ನೀವು ನಾನು ಹೆಲ್ಪ್ ಮಾಡಿದ್ರು ಈ ರೂಲ್ ಫಾಲೋ ಮಾಡಬೇಕು. ರೂಲ್ ನಂಬರ್ 2, ಮಧ್ಯದಲ್ಲಿ ಎದ್ದು ನಡಿಬಾರ್ದು. ಇದು ಟೀಚಿಂಗ್ ಸೆಮಿನಾರ್ ಅಯ್ಯ, ಇದು ಹಿಂಗೆ ಇರುತ್ತೆ ರೂಲ್ಸ್ ಆಗಿ. ಓಕೆ. ರೂಲ್ ನಂಬರ್ 3, ಗಮನವಿಟ್ಟು ದೇವರ ವಾಕ್ಯವನ್ನ ಕೇಳಬೇಕು. ಇಷ್ಟು ನನಗೆ ಇದು 3. ರೂಲ್ ನಂಬರ್ 4, ಟೈಮಿಂಗ್ ಫಾಲೋ ಮಾಡಬೇಕು. ರೈಟ್. ಇನ್ನೂ ತುಂಬ ರೂಲ್ಸ್ ಎಲ್ಲ ಇದೆ. ತುಂಬ ರೂಲ್ಸ್ ಆಗ್ಬಿಟ್ರೆ ನೀವೇ ಬೇಜಾರಾಗ್ಬಿಡ್ತೀರಾ. ರೂಲ್ಸ್ ಯಾವಾಗಲೂ ನಮ್ಮನ್ನ ತಪ್ಪು ಮಾಡೋದಕ್ಕೆ ಅದು ಪ್ರೇರೇಪಣೆ ಮಾಡುತ್ತೆ. ಸೊ ಅದು ಈ 4 ದಿನ ನಾನು ಟೀಚ್ ಮಾಡೋ ಮೆಟೀರಿಯಲ್ ನಿಮಗೆ ಕೊಡಲ್ಪಡತ್ತೆ. ಆಮೇನ್ ಹೇಳ್ರಿ, ಬೇಕಾ ಬೇಡವೋ? ಇದರ ಪ್ರೊಜೆಕ್ಟರಲ್ಲಿ ಸ್ಕ್ರೀನಲ್ಲಿ ಏನು ನೋಡ್ತೀರೋ ಅದು ದಿಟ್ಟೋ ನಿಮ್ಮ ಬುಕ್ಕಲ್ಲಿ ನಾನು ಕೊಡ್ತೇನೆ. ವೆರಿ ಇಂಪಾರ್ಟೆಂಟ್ ಏನೋ ಇದ್ದರೆ ಅದನ್ನು ನೀವೇನು ಮಾಡ್ಬೋದು, ಬರ್ಕೋಬೋದು. ನಾನು ಸೆಮಿನಾರ್ಗಳೆಲ್ಲ ತುಂಬ ಕಡೆ ಮೊದಲು ಅಟ್ಲೈನ್ ಮಾಡಿದೆ, ಈಗ ಹೋಗಲ್ಲ. ನೋಟ್ ಪ್ಯಾಡ್ ಕೊಡ್ತೀವಿ, ಫೈಲ್ ಕೊಡ್ತೀವಿ. ನಮ್ಮವ್ರು ಏನು ಮಾಡ್ತಾರೆ ಗೊತ್ತಾ? ಅದರಲ್ಲಿ ಚಿತ್ರ ಬಿಡಿಸ್ತಾ ಇರ್ತಾರೆ. ಏನು ಬಿಡಿಸ್ತಾರೆ? ಇಲ್ಲಿ ವಾಕ್ಯ ನಾವು ಹೇಳ್ತಾ ಇದ್ರೆ ಅವರು ಚಿತ್ರ ಬಿಡಿಸ್ತಾ ಇರ್ತಾರೆ. ಪಾಸ್ಟರ್ನ ಯಾರು ಟೀಚ್ ಮಾಡ್ತಾರೆ ಅವ್ರ ಮುಖ ಹೇಗಿದೆ, ಮೂಗು ಹೇಗಿದೆ. ಹೌದಾ ಇಲ್ಲ? ಎಷ್ಟು ಜನ ಮಾಡಿದ್ದೀರಲ್ಲ?
ನೋಡಿ ಅಶೋಕಣ್ಣ ಒಪ್ಕೋತಾರೆ. ಅವ್ರು ಒಪ್ಕೊಂಡಿದ್ದಕ್ಕೆ ದೇವರು ಅವ್ರನ್ನ ಆಶೀರ್ವಾದ ಮಾಡ್ತಾರೆ. ಬರ್ರಿ ಅಶೋಕಣ್ಣ, ಬೇಗ ಬರ್ರಿ, ಬೇಗ ಬರ್ರಿ, ಬರ್ರಿ ಅಶೋಕಣ್ಣ, ಎದ್ದು ಬರ್ರಿ, ಬರ್ರಿ, ಮಾತು ಕೇಳ್ರಿ. ಅದೇ ಇವಾಗ ಏನು ವಾಕ್ಯ ಹೇಳ್ಕೊಡ್ತಾ ಇದ್ದೀನಿ ನಾನು. ಯಾರು ಒಪ್ಕೋತಾರೆ ನೋಡ್ರಿ, ಇವರು ಒಪ್ಕೊಂಡ್ರು, ತಾನು ಮಾಡಿ ತಪ್ಪನ್ನು ಒಪ್ಕೊಂಡ್ರು. ನೋಡ್ರಿ ನೀವೆಲ್ಲ ನೀ ಯಾರು ಈಗ ಯಾರು ಸತ್ಯವಂತ, ನೀವ ಇವರ? ಹಂಗ ನೀವಂದ್ರೆ ಹುಷಾರಾಗಿರ್ರಿ, ಎಲ್ಲ ಜೋರ ಚಪ್ಪಾಳೆ ತಟ್ರಿ, ಮರ್ಯಾದೆಗೆ ತಪ್ಪನ್ನು ಒಪ್ಕೋಬೇಕು ನೀವು. ಎನಿವೆ, ಸೊ ನೆಕ್ಸ್ಟ್ 4 days ಎಲ್ಲ ಪ್ರಾಕ್ಟಿಕಲ್ ಆಗಿ ನಿಮಗೆ ಟೀಚಿಂಗ್ಸ್ ಇರುತ್ತೆ. ನೆಕ್ಸ್ಟ್ 4 days ದೇವ್ರ ವಾಕ್ಯ ಹಿಂಗೆ ಬರುತ್ತೆ. ನೆಕ್ಸ್ಟ್ 4 days ದೇವ್ರ ವಾಕ್ಯ ಹಿಂಗೆ ಬರುತ್ತೆ. ಡೋಂಟ್ ಮಿಸ್ಟೇಕ್ ಮೀ, ಯಾರು ತಪ್ಪು ತಿಳ್ಕೋಬೇಡ್ರಿ. ನೆಕ್ಸ್ಟ್ 4 days ಈ ರೀತಿಯಾಗಿನೇ ದೇವ್ರ ವಾಕ್ಯ ಬರುತ್ತೆ. ಹಿಡಿದವರು ತಿಂತಾರೆ, ಹಿಡಿದೇವ್ರವರು ಅವ್ರಿಗೆ ಅವ್ರಿಗ ಅರ್ಥ ಆಗ್ತಾ ಇದೆಯಾ? ಒನ್ಸ್ ಮೋರ್ ನೋಡೋಣ. ಅವ್ರಿದ್ದಾರೆ, ಓಕೆ. ಹಿಡಿದವರು ತಿಂತಾರೆ, ಆಮೆನ್. ಹಿಡಿದವರು ತಿಂತಾರೆ, ಹಿಡಿದವರು ತಿಂತಾರೆ, ಹಿಡಿದವರು ತಿಂತಾರೆ, ಹಿಡಿದವರು ತಿಂತಾರೆ. ಕೇಳ್ತಾರೆ ನೋಡ್ರಿ, ಚಾಕ್ಲೇಟ್ ಕೇಳ್ತಾರ, ವಾಕ್ಯ ಕೇಳ್ತಾರ, ನೋಡೋಣ ಇರಿ. ಆಮೆನ್. ಒನ್ಸ್ ಮೋರ್, ಒನ್ಸ್ ಮೋರ್. ಆಮೆನ್. ನೋ ಇನಫ್. ಈ ದೇವರ ವಾಕ್ಯ ಇನಫ್ ಅಲ್ಲ ಇದು. ಇಲ್ ಬಿ ಕಮಿಂಗ್ 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 ಕಮಿಂಗ್. ಆಮೆನ್. ನೋಡ್ರಿ, ಈ ವ್ಯಕ್ತಿ ಆಸಕ್ತಿಯಿಂದ ಎಗುರಿದ್ರು. ಏನ್ ಮಾಡಿದ್ರು? ಆಸಕ್ತಿಯಿಂದ ಎಗುರಿದ್ರು, ನನಗೆ ಬೇಕು ಅಂತ. ತಗೋರಿ, ಹೇಳ್ಕೊಟ್ರು. ಬನ್ನಿ. ಆಸಕ್ತಿ ಉಳ್ಳವರಿಗೆ ದೇವ್ರು ಏನ್ ಮಾಡಿದ್ರೆ, ಸ್ಪೆಷಲ್ ಚಾಕ್ಲೇಟ್ ಅನ್ನ, 5 star ಅನ್ನ ಯಾರ ಹತ್ರ ಹೋಗಿ ಇದೆ? ಇವ್ರು ನನ್ನ ಹತ್ರ ಬಂದ್ರೆ ನಾನು ಅವ್ರ ಹತ್ರ ಹೋದ್ನ? ಮಾತಾಡ್ರಿ. ಇವ್ರ ಹತ್ರ ಹೋಗಿ ಇವ್ರಿಗೆ ನಾನು ಏನ್ ಮಾಡಿದೆ? ಚಾಕ್ಲೇಟ್ ಕೊಟ್ಟು. ಯಾಕೆ ಹೇಳ್ರಿ? ಇವರ ಆಸಕ್ತಿ ನೋಡಿದೆ ನಾನು. ಇವತ್ತು ನೋಡ್ರಿ ಚಾಕ್ಲೇಟ್ ಕೊಟ್ಟಿದ್ದೇನೆ, ಆ ಒಂದು ಚಾಕ್ಲೇಟ್ ಎತ್ಕೊಂಡ್ಬಂದು ಈಗ ಮುಂದೆ ನಿಂತಿದ್ದಾರೆ ನಿಮ್ಮ ಮುಂದೆ. ಇದೇ ರೀ ದೇವರ ವಾಕ್ಯ. ನೀನು ಹೆಂಗೆ ರಿಸೀವ್ ಮಾಡ್ತೀಯ? ನಿನಗೆ ಆಸಕ್ತಿ ಇದ್ರೆ ಡೈರೆಕ್ಟಾಗಿ ದೇವ್ರು ನಿನ್ನ ಹತ್ರನೇ ಬರ್ತಾರೆ. ಅದನ್ನು ನೀನು ಪಡೆದುಕೊಳ್ಳುವಾಗ ದೇವ್ರು ನಿನ್ನ ಮುಂದೆ ತರ್ತಾರೆ. ಹೌದಾ ಇಲ್ಲೋ? ಇಲ್ಲಿ ಆಟ ಆಡೋ ಸೆಮಿನಾರ್ ಅಲ್ಲ ಇದು. ನಾ ಹೇಳ್ತೀನಿ ನೋಡ್ರಿ, ಇದು ಬೇರೆ ಥರ ಸೆಮಿನಾರ್ ಅಲ್ಲ. ಇದು ನಿಮ್ಮ ತಲೆ ಕೆಳಗೆ ಮಾಡಿಸುವ ಸೆಮಿನಾರ್, ನಿಮ್ಮನ್ನ ಜಜ್ಜುವ ಸೆಮಿನಾರ್, ನಿಮ್ಮನ್ನ ತುಳಿಯುವ ಸೆಮಿನಾರ್. ಹೇಳ್ರಿ, ಬೇಕಾ? ತುಳಿಬೇಕಾ? ಮಾತಾಡ್ರಿ, ತುಳಿಬೇಕಾ? ನೀನ್ ತುಳಿಯಲ್ಪಡ್ಲಿಲ್ಲ ಅಂದ್ರೆ ರೂಪಿಸಕ್ ಆಗಲ್ಲ. ಆಮೇಲೆ ದೇವರು ತುಳಿಬೇಕು, ನೀನು ಸರಿ ಹೇಳೋವರೆಗೆ ನಿಂತ್ಕೋಬೇಕು. ಇವಾಗ ಹಿಂಗೆ ಮಾಡ್ತಾರೆ ನಮ್ಮವರಲ್ಲ. ದೇವ್ರು ಕೊಟ್ಟಿರುವ ಕರೆಯಲ್ಲಿ ನಿಂತ್ಕೊಳ್ಳಲ್ಲ, ವರಗಳನ್ನು ನಿಂತ್ಕೊಳ್ಳಲ್ಲ. ಎಷ್ಟು ದಿನ ಹೇಳ್ತೀನಿ ಅಷ್ಟು ದಿನ ಇಲ್ಲೇ ನಿಂತಿರ್ಬೇಕು ನೀನು. ಇದು ಮಾಡಲ್ಲ ನಮ್ಮವರು, ಸೇವಕರು ಇದು ಮಾಡಲ್ಲ. ಸ್ವಲ್ಪ ವರ ಬಂದ್ಬಿಟ್ರೆ, am I right or wrong? ಎಷ್ಟು ಜನ ಹೇಳೋ ಸರಿ ತಪ್ಪ ಇಲ್ವಾ? ಇದು ಹಂಗೆ ಹಿಂಗೆ ಹೆಂಗೆಂಗೋ ಮಾಡೋದಲ್ಲ ಸೇವೆ. ಹಿಂಗೇ ಮಾಡ್ಬೇಕು. ಹೇಳ್ರಿ, ಹಿಂಗೇ ಮಾಡ್ಬೇಕು. ಪಕ್ಕದಲ್ಲಿ ನೋಡಿ ಹೇಳ್ರಿ, ಹಿಂಗೇ ಮಾಡ್ಬೇಕು. ಆಮೇಲೆ ಹೆಂಗ್ ಮಾಡ್ಬೇಕು? ಹಿಂಗೆ ಅಂದ್ರೆ ಹೆಂಗೆ? ವಾಕ್ಯ ವಾಕ್ಯ ವಾಕ್ಯ. ಹೇಳ್ರಿ, ವಾಕ್ಯ ವಾಕ್ಯ. ಪಕ್ಕದಲ್ಲಿ ನೋಡಿ ಹೇಳ್ರಿ, ಹುಷಾರಾಗಿರ್ರಿ. ಹುಷಾರಾಗಿರ್ರಿ. ವಾಕ್ಯನ ಫಾಲೋ ಮಾಡ್ರಿ. ಮಾಡ್ತೀರಿ? ದೇವ್ರು ಕರ್ಕೊಂಡ್ಬಂದು ಕುಂಡ್ರಿಸೋವರೆಗೂ ಸುಮ್ಮನೆ ಇರ್ಬೇಕು. ನೀವೇ ನಿಮ್ಮ ಸ್ವಂತ ಪ್ರಯಾಣ ಬುಲ್ಡಾಲಜಿ, ಏನಲ್ಲಜಿ ಬುಲ್ಡಾಲಜಿಯಲ್ಲಿ ಏನು ತಯಾರಿ ಮಾಡಬೇಡ್ರಿ.
ಥಿಯಾಲಜಿ ಕೇಳಿದ್ದೀವಿ, ಬಯಾಲಜಿ ಕೇಳಿದ್ದೀವಿ, ಇದೇನು ಬುಲ್ಡಾಲಜಿ ಅಂತೀರಾ? ಬುಲ್ಡಾಲಜಿ ಅಂತ ತಲೆಯಲ್ಲಿ ಬರೋದು, ತಲೆಯಲ್ಲಿ ನಿಮ್ಮ ತಲೆ ಉಪಯೋಗ ಮಾಡಿ ನೀವು ಸಾಧನೆ ಮಾಡೋದು. ಆಮೆನ್. ಸೊ ದೇರ್ ಆರ್ ಲಾಟ್ ಆಫ್ ಚಾಕ್ಲೇಟ್ಸ್ ಆರ್ ದೇರ್, ಲಾಟ್ ಆಫ್ ಗಿಫ್ಟ್ ಇದೆ. ಆ್ಯಂಡ್ ನನ್ನ ಪರ್ಸ್ ಎಲ್ಲಿ ಕಾಣಿಸ್ತದೆ, ಪರ್ಸ್ ಬರುತ್ತೆ, ಡೋಂಟ್ ವರಿ. ನೆಕ್ಸ್ಟ್ 4 days ಸೆಮಿನಾರ್ ಹಿಂಗೆ ಇರತ್ತೆ. 100% ಗ್ಯಾರಂಟಿ ಇಟ್ಸ್ ಗೋಯಿಂಗ್ ಟು ಬಿ ಎ ಲೈಫ್ ಚೇಂಜಿಂಗ್ ಸೆಮಿನಾರ್. ಇದನ್ನ ಟೀಚ್ ಮಾಡಿದ ಜಾಗಗಳಲ್ಲಿ ಐ ಸಾ ದ ಮ್ಯಾಸಿವ್ ರಿವೈವಲ್. ಅನೇಕ ಸೇವಕರು ಬದಲಾವಣೆ ಆಗಿದ್ದಾರೆ. ಎಷ್ಟೋ ಯೌವನ ಮಕ್ಕಳ ಸೇವೆಗೆ ಒಪ್ಪಿಸಿಕೊಟ್ಟಿದ್ದಾರೆ. ಮುಚ್ಚಿರುವ ಸಭೆ ಮತ್ತೆ ತೆರೆಯಲ್ಪಟ್ಟಿತ್ತು. ಸೇವೆ ಬಿಟ್ಟು ಹೋಗಿದ್ದ ಸೇವಕ ಮತ್ತೆ ಸೇವೆಗೆ ಬಂದಿದ್ದಾನೆ. ಇದು ಇಸ್ ನಾಟ್ ಎನ್ ಆರ್ಡಿನರಿ ಸೆಮಿನಾರ್, ಇಟ್ ಈಸ್ ಕಾಲ್ಡ್ ಎಕ್ಸ್ಟ್ರಾರ್ಡಿನರಿ ಸೆಮಿನಾರ್. ಆಮೆನ್. ಏಕೆಂದ್ರೆ ಇದು ಮಾತನಾಡೋದು ನಾನಲ್ಲ, ನನ್ನ ಅಪ್ಪ ಯೇಸು ಮಾತಾಡ್ತಾನೆ. ಆಮೆನ್. ಎಷ್ಟು ಜನ ಒಪ್ಕೋತೀರಾ? ರೈಟ್, ಲೆಟ್ಸ್ ಗಿವ್ ಎ ಬಿಗ್ ಹ್ಯಾಂಡ್ ಟು ದ ಆಲ್ಮೈಟಿ ಗಾಡ್. ಓಕೆ, ನಿಮಗೆ ಲಾಸ್ಟ್ ದಿನ ನಿಮಗೆ ಬುಕ್ಕನ್ನು ಮತ್ತೆ ಅದಕ್ಕೆ ಬೇಕಾಗಿದ್ದ ಚಾರ್ಟನ್ನು 2 ಚಾರ್ಟ್ ಮಾಡಿದ್ದಾನೆ. ಇದನ್ನೆಲ್ಲ ನಾನು ಲಾಸ್ಟ್ ದಿನ ನಿಮಗೆ ಕೊಡ್ತೇನೆ. ಲಾಸ್ಟ್ ದಿನ ಅಟೆಂಡ್ ಮಾಡೋವರೆಗೂ ನಿಮ್ಮ ಅಟೆಂಡೆನ್ಸಲ್ಲಿ ನೋಡ್ತಾರೆ, ಚೆಕ್ ಮಾಡ್ತಾರೆ. ನಾಳೆ ಇನ್ನೂ ಬಂದು ಅಟೆಂಡೆನ್ಸ್ ಹಾಕ್ಬೇಕು. ನೀವು ಸುಮ್ಮನೆ ಹಂಗೆ ಟೈಮ್ ಪಾಸ್ ಮಾಡಿ ಊಟ ಮಾಡಿ ಹೋಗೋ ಸೆಮಿನಾರ್ ಅಲ್ಲ ಇದು. 2 ಗಂಟೆಗೆ ಊಟ ಮಾಡಿಬಿಟ್ರೆ ಹೋಗ್ಬೇಡ್ರಿ, ಇವಾಗಲೇ ಹೋಗ್ಬಿಡ್ರಿ. ಯಾರಂದ್ರೆ 2 ಗಂಟೆಗೆ ನಾವು ಊಟ ಆದ್ಮೇಲೆ ಹೋಗ್ತೀನಿ ಅಂದ್ರೆ ಇವಾಗಲೇ ಹೋಗ್ಬಿಡ್ರಿ. ವಿ ಡೋಂಟ್ ವಾಂಟ್. 5 ಜನ ಇರಲಿ, ನೋ ಪ್ರಾಬ್ಲಮ್. ಓಕೆ, ಆಮೆನ್. ಕೆಲವೊಂದು ಊಟದ ವ್ಯವಸ್ಥೆಗಳು, ಅರೇಂಜ್ಮೆಂಟ್ ವ್ಯವಸ್ಥೆಗಳು ಸ್ವಲ್ಪ ಮೇಲೆ ಕೆಳಗಿರ್ತದೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ಮಾಡ್ತೀರಾ? ಇದು ಬೆಂಗಳೂರು ಅಂದ್ರೆ ಕಥೆನೇ ಬೇರೆ. ನನ್ನ ಸ್ಟೈಲಲ್ಲಿ ಮಾಡ್ಬಿಡ್ತೀನಿ. ಯಾವ ಸ್ಟೈಲ್ ಮಾತಾಡ್ರಿ? ಆಂಧ್ರ ಸ್ಟೈಲ್, ಆ ಸ್ಟೈಲ್ ಅಂತಾರಲ್ಲ, ಇದು ನನ್ನ ಸ್ಟೈಲ್ ಬೆಂಗಳೂರಲ್ಲಿ. ಯಾವುದನ್ನು ಕಡಿಮೆ ಬಿಡಲ್ಲ. ಈಗಲೂ ನಮ್ಮ ಅವರು ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲೂ ಎಷ್ಟಾಗುತ್ತೋ ದಿ ಬೆಸ್ಟ್ ಅನ್ನು ನಿಮಗೆ ಕೊಡೋದಕ್ಕೆ ವಿಲ್ ಟ್ರೈ. ಮ್ಯಾನ್, ಪ್ರೇಯರ್ ಮಾಡ್ರಿ. ಇದು ಒಂದು ಮದುವೆಗೆ ಸಮಾನ. ಯಾವುದಕ್ಕೆ ಸಮಾನ? ಸುಮಾರು 3 ಲಕ್ಷ, 1 ರೂಪಾಯಿ 2 ರೂಪಾಯಿ ಅಲ್ಲ. ಎಷ್ಟು? 3 ಲಕ್ಷ ಇದಕ್ಕೆ ಖರ್ಚಿದೆ. ಆಮೆನ್. ಯಾವನೋ ಕೊಡ್ತಾನೆ, ಹೆಂಗೋ ಬಂದಲ್ಲ. ಬೈ ಫೇತ್. ಹೇಳ್ರಿ. ನಂಬಿಕೆ, ವಿಶ್ವಾಸ. ಅಬ್ರಹಾಮನ್ಗೆ ಹೇಳ್ತಾರಲ್ಲ, ಏನು ಹೇಳ್ತಾರೆ? ನಾನು ನೋಡಿಸಿದ ಜಾಗಕ್ಕೆ ಹೋಗಂತ ಹೇಳಲಿಲ್ಲ, ನಾನು ನೋಡಿಸುವ ಜಾಗಕ್ಕೆ ಹೋಗು. ಇನ್ನೂ ನೋಡಿಸಿಲ್ಲ ದೇವ್ರು. ಏನು ಮಾಡಿಲ್ಲ? ಇನ್ನ ನಂಬಿಕೆಯಿಂದ ಹೋದ, ದೇವ್ರನ್ನ ಆಶೀರ್ವಾದ ಮಾಡಿ. ಈಗ ಗುಲ್ಬರ್ಗದಲ್ಲಿ ದೇವ್ರು ನನಗೆ ಅದ್ಭುತ ಮಾಡಬೇಕು. ನಾನು ನಂಬಿಕೆಯಿಂದನೇ ಬಂದಿದ್ದೀನಿ. ಯಾರ ಮೇಲೆ? ನಿಮ್ಮ ಮೇಲೆಲ್ಲ, ದೇವ್ರ ಮೇಲೆ. ಅಲ್ಲಯ್ಯ. ಮನುಷ್ಯರನ್ನ ನಂಬುವುದು ಏನಕ್ಕೆ ಸಮಾನ? ಸ್ನ್ಯಾರ್ಗೆ ಏನಂತಾರೆ? ಮನುಷ್ಯನ ನಂಬುವುದು ಕನ್ನಿ, ಜಾಲಿಗೆ. ಎಸ್, ಧೂಳಲ್ಲ, ಜಾಲಿಗೆ. ಓಕೆ, ಮನುಷ್ಯನ ನಂಬುವುದು ಅಡವಿಯ ಜಾಲಿಗೆ ಸಮಾನ. ಆದರೆ ದೇವನ ನಂಬುವುದು ಅದು ಉತ್ತಮ. ಅಲ್ಲಯ್ಯ. ಯಾವಾಗ ನಿಮ್ಮ ಕಾಲು ಹಿಡಿತಾನೆ ಅಂತ ಗೊತ್ತಾಗಲ್ಲ ಮನುಷ್ಯ. ಯಾವಾಗ ಅದೇ ಕಾಲು ಅವನು ಎಳಿತಾನೂ ಗೊತ್ತಾಗಲ್ಲ. ಅದೇ ಇಲ್ವೋ? ಇಳಿದವನು ಏನು ಮಾಡ್ತಾನೆ? ಎಳಿತಾನೆ 100%. ಆದರೆ ದೇವರು ಎಳಿಯಲ್ಲ, ನಿಮ್ಮನ್ನು ಗಟ್ಟಿಯಾಗಿ ಹಿಡ್ಕೋತಾ ನೀನು ನಿಂತ್ಕೊಳ್ಳೋದಕ್ಕೆ. ಸಂಪಾದಿಸಿ ಹೇಳ್ರಿ ಪಕ್ಕದಲ್ಲಿ ನೋಡಿ, ದೇವರು ಎಳಿಯಲ್ಲ, ನಿಮ್ಮನ್ನ ಗಟ್ಟಿಯಾಗಿ ಹಿಡ್ಕೋತಾರಂತ ಹೇಳಿ. ಅಲ್ಲಯ್ಯ. बोला यीशु महाराज के, आने वाला यीशु मसीह के, बोला यीशु महाराज के. ಆಮೆನ್. ದೇವರ ವಾಕ್ಯ ಬರ್ತದೆ, ಚಿಕ್ಕ ಮಕ್ಕಳ ಹಾಗೆ ನೀವು ಆಗ್ಲಿಲ್ಲ ಅಂದ್ರೆ ಎಲ್ಲೂ ಹೋಗೋದಿಲ್ಲ ನೀವು. ಆಮೆನ್. ನನಗೆ 17 ವರ್ಷ ಚಿಕ್ಕ ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡಿ ಅಭ್ಯಾಸ. ಅರ್ಥ ಆಯ್ತಾ? ಅದು 1000 ಮಕ್ಕಳಿಲ್ರಿ, ಇಲ್ಲ 10 ಮಕ್ಕಳಿಲ್ರಿ, ನನಗೆ ಏನೂ ತೊಂದರೆ ಇಲ್ಲ, ಎಲ್ಲನ್ನ ಹ್ಯಾಂಡಲ್ ಮಾಡ್ಬಿಡ್ತೀನಿ. ಈಗ ನಿಮ್ಮನ್ನು ಹ್ಯಾಂಡಲ್ ಮಾಡ್ತೀನಿ ನೋಡ್ರಿ ಹೆಂಗೆ. ಓಕೆ, ನೆಕ್ಸ್ಟ್ 4 days ನೀವು ಮಕ್ಕಳು, ನಾನು ಟೀಚರ್. ಒಪ್ಕೋತೀರಾ? ಓಕೆ, ಅವ್ರು ರೆಡಿ ಅಂದ ತಕ್ಷಣ ನೀವೇನು ಮಾಡಬೇಕು? ಓ ಎಸ್,
ಮಾಡ್ರಿ. ಆರ್ ಯು ರೆಡಿ? ಜೋರಾಗಿ ಆರ್ ಯು ರೆಡಿ? ಮ್ಯಾನ್, ಆರ್ ಯು ಹ್ಯಾಪಿ? Oh, yes, yes, I am happy. ಮಾಡೋಣ. ರೆಡಿ? ಆರ್ ಯು ಹ್ಯಾಪಿ? ಏಮೇನ್, ಏಮೇನ್. ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಸಿಗತ್ತೆ. ಓಕೆ, ರೆಡಿ? ಆರ್ ಯು ಹ್ಯಾಪಿ? ಆಮೇಲೆ ನಮ್ಮ ಇವರು ಕನ್ನಯ್ಯ ಅಂಕಲ್. ಏಮೇನ್. ಯಾರು ತಪ್ಪು ತಿಳ್ಕೊಬೇಡ್ರಿ, ಹಾಕ್ತೀನಿ ಅಂತ ಬಂದು ಹಾಕಿ ಹೋಗಿ ಟೈಮ್ ವೇಸ್ಟ್ ಆಗ್ಬಿಡತ್ತೆ, ಅದಕ್ಕೆ ಹಾಕ್ತಾ. ಎನಿವೇ, ಯಾವತ್ತು ನೋಡೋರಾಗಿರ್ಬಾರ್ದು, ಕೇಳೋರಾಗಿರ್ಬಾರ್ದು, ಮಾಡೋರಾಗಿರ್ಬೇಕು. ಅವ್ರು ರೆಡಿ? ಹೌದಾ ಇಲ್ವೋ? ಬರೀ ನೋಡ್ತಾನೆ ಇರ್ತಾರೆ ಕೆಲವರು ಅಂತ ಬಾಯಿ ಬಿಟ್ಕೊಂಡು, ಬಾಯಲ್ಲಿ ಸೊಳ್ಳೆ ಹೋಗೋದನ್ನು ಗೊತ್ತಾಗಲ್ಲ. ಕೆಲವರು ಕೇಳ್ತಾರೆ ನೋಡ್ರಿ, ಈ ಕಿವಿಯಿಂದ ಕೇಳ್ಕೊಂಡು ಈ ಕಿವಿ ಹೋಗ್ತಾನೆ ಇರುತ್ತೆ, ಅವ್ರಿಗೆ ಮೈಂಡಲ್ಲಿ ಹೋಗಲ್ಲ. ಆದರೆ ಕೇಳಿ ನೋಡಿ ಮಾಡೋರು ಪರಲೋಕ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ಎಷ್ಟು ಜನ ಪರಲೋಕ ಹೋಗ್ಬೇಕಂತ ಆಸೆ? ಆಮೇನ್. ಪರಲೋಕ ಹೋಗ್ಬೇಕು ಆಸೆನಾ? ಮೊನ್ನೆ ಒಂದು ಕಡೆ ಬಳ್ಳಾರಿಯಲ್ಲಿ ಅನ್ಸತ್ತೆ ತುಂಬ ಪಾಸ್ಟರ್ಗಳು ಪರಲೋಕ ಹೋಗಲ್ಲ ಅಂದೆ. ಪಾಸ್ಟರ್ಸ್ ಫೆಲೋಶಿಪ್ಪಲ್ಲಿ ಒಬ್ಬರಿಗೆ ಕೋಪ ಬಂದ್ಬಿಡ್ತು. ಏನು ಬಂದ್ಬಿಡ್ತು? ಮಾತಾಡ್ರಿ. ಬೈಬಲಲ್ಲಿ ಎಲ್ಲಿ ಆಧಾರ ಇದೆ? ಅವ್ರು ನನ್ನ ಹತ್ರ ಕೇಳಿದ್ರು. ಬೈಬಲಲ್ಲಿ ಎಲ್ಲಿ ಆಧಾರ ಇದೆಯಾ? ಸೇವಕರು ಪರಲೋಕಕ್ಕೆ ಹೋಗಲ್ಲ ಅನ್ನೋದಕ್ಕೆ ಆಧಾರ ಏನೋ ಇದೆಯಾ? ಇದೆ, ಸಾಕಷ್ಟು ಇದೆ. ಮ್ಯಾನ್, ಹೃದಯ ಶುದ್ಧ ಉಳ್ಳವನು ಧನ್ಯನು. ಅವನು ಏನ್ ಮಾಡ್ತಾನಂತೆ? ದೇವರನ್ನ. ಹೀಬ್ರೂಸ್ ಚಾಪ್ಟರ್ 12 ಅಲ್ಲಿ ನೀವು ಓದ್ ನೋಡುವಾಗ, ಐ ಥಿಂಕ್ 14-12 ಅಲ್ಲಿ ಓದ್ಬೇಡ, ಟೈಮ್ ಇಲ್ಲ. ಪ್ರಿಯ ಸಹೋದರರೇ, ನೀ ಎಲ್ಲರೊಟ್ಟಿಗೆ ಸಮಾಧಾನದಿಂದ ಇರಿ, ಪರಿಶುದ್ಧವನ್ನ ಹುಡುಕ್ರಿ. ಯಾಕಂದ್ರೆ ಪರಿಶುದ್ಧ ಇಲ್ಲದೆ ಯಾರು ದೇವರನ್ನ. ಪರಿಶುದ್ಧ ಅಂದ್ರೆ ವೆರಿ ಇಂಪಾರ್ಟೆಂಟ್, ಕೇಳಿಸ್ಕೊಳ್ರಿ. ಬರೀ ವಿಪಚಾರ ಮಾಡೋದೇ ಪಾಪ ಆಗಲ್ಲ, ಕೊಲೆ ಮಾಡೋದೇ ಪಾಪ ಆಗಲ್ಲ. ನೀವು ಕರೆಕ್ಟ್ ಟೈಮ್ ಬಂದಿಲ್ಲ ಅಂದ್ರೂ ಮಾತಾಡ್ರಿ. ಆ ಪಾಸ್ಟ್ ನನಗೆ 12 ಗಂಟೆಗೆ ಬಂದ. ಎಷ್ಟು ಗಂಟೆಗೆ ಬಂದ? ಬೆಂಗಳೂರಿಂದ ನಾನು 10 ಗಂಟೆ ಪಾಸ್ಟರ್ ಸೆಮಿನಾರ್, 10 ಗಂಟೆಗೆ ಇದ್ದೇನೆ. ಐ ಆಮ್ ದ ಗೆಸ್ಟ್ ಸ್ಪೀಕರ್. ನಾನು ಬೆಳಗ್ಗೆ 3 ಗಂಟೆ ಎದ್ದು ಕಾರ್ ಹಾಕೊಂಡು 300 ಕಿಲೋಮೀಟರ್ ಓಡಿಸ್ಕೊಂಡು ಕರೆಕ್ಟ್ ಟೈಮ್ ಇರ್ಬೇಕಂತ ಕರೆಕ್ಟ್ ಟೈಮ್ 10 ಗಂಟೆಗೆ ಅಲ್ಲಿದ್ದೇನೆ. ಅದರ ಪ್ರೆಸಿಡೆಂಟು 10:10ಕ್ಕೆ ಬಂದರು. ಆಮೇಲೆ ಎಲ್ಲರೂ ಆಡಿಸ್ಕೊಂಡು ಮೆಲ್ಲಕ್ಕೆ 10:45, 11 ಗಂಟೆ. ಈತ 12 ಗಂಟೆಗೆ ಬಂದ. ಎಷ್ಟು ಗಂಟೆಗೆ ಬಂದ? ಮಾತಾಡ್ರಿ. ಈತ ಪರಲೋಕ ಹೋಗ್ತಾನೆ ಇಲ್ವೋ? ಹೋಗ್ತಾನೆ ಇಲ್ವೋ? ನೀವೇ ಹೇಳ್ರಿ. ನೀವು ಹೋಗ್ತೀರಿ? ಇವತ್ತಿನ ಪ್ರಕಾರ ನೀವು ಹೋಗ್ತೀರಿ? ಇವತ್ತಿನ ಸ್ಥಿತಿ ಪ್ರಕಾರ ನೀವು ಹೋಗ್ತೀರಾ? ಹೋಗ್ತೀರಿ? ಎಷ್ಟು ಗಂಟೆ ಬಂದ್ರಿ ಅಣ್ಣ ನೀವು? 9:15. ಬರ್ರಿ ಮುಂದೆ, ಬರ್ರಿ ಮುಂದೆ. ಎಲ್ರಿ ನನ್ನ ಪರ್ಸು? ಯಾರೆಲ್ಲ ದೇವರನ್ನ ಘನಪಡಿಸ್ತಾರೋ ದೇವರು ಅವ್ರನ್ನ ಘನಪಡಿಸ್ತಾರೆ. ಹೌದಾ ಇಲ್ವೋ? ಗಾಡ್ ಈಸ್ ಹಾನರಿಂಗ್ ಯು. ದೇವ್ರು ನಿನ್ನ ಘನಪಡಿಸ್ತಾ ಇದ್ದಾರೆ ಬ್ರದರ್. ಯಾಕೆ ಗೊತ್ತಾ? ಅವ್ರಿಗೆ ಮರ್ಯಾದೆ ಮಾಡಿ 9-10 ನಿಮಿಷ ಲೇಟ್ ಆಗಿ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಆದ್ರೂ ಇಲ್ಲಿ ಬಂದ್ರಲ್ಲ, ಅದು ವೈಟ್ ಅಂಡ್ ವೈಟ್ ಹಾಕೊಂಡು ಗ್ರೇಟ್. MLAಕ್ಕಿಂತ ನೀನೇ ಗ್ರೇಟ್, MLCಗಿಂತ ನೀನೇ ಗ್ರೇಟ್. ಹೌದಾ ಇಲ್ವೋ? ಮಾತಾಡ್ರಿ. ಇದು ಬರೀ 200 ರೂಪಾಯಿ ಅಲ್ಲ. ನನ್ನ ಅಪ್ಪ ಯೇಸು ಇದೇ ತರ ನೀವು ಹಾನರ್ ಮಾಡ್ತಾರೆ. ಕೋಟಿ ಕೋಟಿ ಈ ಕೈಯಲ್ಲಿ. ಇದು ರೋಲ್ ಗೋಲ್ಡ್ ವಾಚ್ ಅಲ್ಲ, ಒರಿಜಿನಲ್ ಗೋಲ್ಡ್ ಕೊಡ್ತಾರೆ ನೋಡಪ್ಪ. ಆಮೇಲೆ ಮಾತಾಡ್ರಿ. ಬೇಕೋ ಬೇಡವೋ? ಮತ್ತೆ ಇನ್ನೂ ಘನಪಡಿಸು, ಇನ್ನೂ ಕರೆಕ್ಟ್ ಟೈಮ್ ಬಾ. ಒಂದು 10 ನಿಮಿಷ ಮುಂದೆನೆ ಬಾ. ಬಂದು ಮೊನ್ಕಾಲ್ ಹಾಕೋ. ದೇವ್ರೇ, ಇವತ್ತು ನಾನು ಏನ್ ಮಾಡ್ಬೇಕಯ್ಯ? ನನಗೆ ಏನ್ ಮಾತಾಡ್ಬೇಕು? ಅಪ್ಪ ನೀನ್ ಏನ್ ಮಾತಾಡ್ತೀಯ? ನನಗೆ ನಾನು ಕೇಳಬೇಕ, ನಿನ್ನ ಹಾಗೆ ಬಾಳ್ಬೇಕಂತ ನೀನು ಸಮರ್ಪಣೆ ಮಾಡಿ ಬಂದು ಕಾಯ್ತಾರ. ಅಪ್ಪ ಯೇಸು ನಿನಗಾಗಿಯೇ ಮಾತಾಡ್ತಾರೆ, ಇವ್ರಿಗಲ್ಲ, ನಿನಗಾಗಿನೇ. ಅವ್ರಿಗೆ ಥಿಂಗ್ ಕ್ರಿಸ್ಟಿಯನ್ ಲೈಫ್ ಆಟ ಆಡೋ ಲೈಫ್ ಅಲ್ಲ.
ಏನೇ ಇನ್ನು ಕ್ಲೀನಾಗಿ ಹೇಳ, ಕ್ಲೀನಾಗಿ ಹೇಳ, ನಾಟಕ ಮಾಡೋದಲ್ಲ, ಮಾತಾಡ್ರಿ. 100% ಎಲ್ಲಿ ಹೋಗ್ತೀನಿ ನೀನು? ಈ ಅಣ್ಣ ನಾಟಕ ಮಾಡಲಿಲ್ಲ, 9:15 ಬಂದಾರ, 10 ನಿಮಿಷ ಲೇಟ್, ನೋ ಪ್ರಾಬ್ಲಮ್. ದೇವ್ರನ್ನ ಘನಪಡಿಸಿದ್ದಾರೆ. ನೀವೆಲ್ಲ ಮಿಸ್ ಮಾಡಿಬಿಟ್ರಿ. ಆಮೆನ್. ಬ್ರೇಕ್, ಹಾಫ್ ಅನ್ ಅವರ್ ಲಂಚ್, ಟೀ ಟೈಮ್ 10 minutes. ಕುಡಿತೀರೋ ಇಲ್ವೋ, ಊಟ ಮಾಡ್ತಿರೋ ಇಲ್ವೋ ನೋಡ್ತೇನೆ ಯಾರೆಲ್ಲ ನಿಜವಾಗ್ಲೂ ದೇವ್ರನ್ನ ಪ್ರೀತಿ ಮಾಡ್ತಿರೋದು. ನಾಟ್ ಟುಮಾರೋ, ಟುಡೇ ಇಟ್ ಸ್ಟಾರ್ಟೆಡ್, ನೌ ಇಟ್ ಸ್ಟಾರ್ಟೆಡ್. ಯಾವತ್ತು ನಾಳೆ ಬಗ್ಗೆ ಚಿಂತೆ ಮಾಡ್ರಿ ಅಂತ ದೇವ್ರ ವಾಕ್ಯ ಬರೆದಿದೆ. ಚಿಂತೆ ಮಾಡ್ರಿ ಅಂತ ಬರ್ದಿದೆ. ಈ ಪರ್ಸಲ್ಲಿ ಇನ್ನೂ ಇದೆ. ಆಮೆನ್. ನನ್ನ ಬ್ಯಾಗಲ್ಲಿ ಇದೆ, ನನ್ನ ಮೈಯಲ್ಲೆಲ್ಲ ಇದೆ. ಏನೇನೋ ಹೇಳ್ರಿ, ಎಲ್ಲವನ್ನ ನಿಮ್ಮ ಹತ್ರ ಕೊಡೋಕ್ಕೆ ಬಂದಿರೋದು, ನಿಮ್ಮ ಹತ್ರ ತೆಗೆದುಕೊಳ್ಳಕ್ಕೆ ಬಂದಿಲ್ಲ ನಾನು. ಆಮೆನ್. ಐ ಕೇಮ್ ಹಿಯರ್ ಟು ಗಿವ್. ಒಂದು ವೇಳೆ ದುಡ್ಡು ಕೊಡ್ಬೋದು, ಚಾಕ್ಲೇಟ್ ಕೊಡ್ಬೋದು, ಅಥವಾ ಏನೇನೋ ಕೊಡ್ಬೋದು. ಹೇಳ್ರಿ, ಏನೇನೋ ಕೊಡ್ಬೋದು. ಅದು ನೀವು ಹೆಂಗೆ ದೇವ್ರ ಹತ್ರ ಆಸೆ ಪಡ್ತೀರೋ ಹಂಗೆ, ಹೆಂಗೆ ನೀವು ಆಸಕ್ತಿಯಿಂದ ದೇವರ ವಾಕ್ಯನ ಕೇಳ್ತೀರೋ ಹಂಗೆ ಬರತ್ತೆ. ಅಲ್ಲಯ್ಯ. ಪ್ರತಿಯೊಂದು ಸೆಷನ್ ಯಾರು ಏನು ಮಾಡಬಾರ್ದು, ಹಾಳಾಗಿದ್ದ ಲೋಕ ಹಾಳಾಗ್ಲಿ, ಹಾಳಾಗದೆ ಇರುವ ನೀವು ನಾವು ಪರಲೋಕಕ್ಕೆ ಹೋಗೋದಕ್ಕೆ ಇಲ್ಲೇ ಕೂತ್ಕೊಳ್ಳ. ಎಷ್ಟು ಜನ? 4 ಜನ ನನ್ನ ಜೊತೆ ಕೂತ್ಕೋತೀರಾ? ಆಮೆನ್. ಅಲ್ಲಯ್ಯ. ಸೊ ಡೋಂಟ್ ವರಿ. ಊಟದ ಬಗ್ಗೆ ಚಿಂತೆ ಮಾಡಬೇಡ್ರಿ, ಹೆಂಡತಿ ಬಗ್ಗೆ ಚಿಂತೆ, ಮಕ್ಕಳ ಬಗ್ಗೆ ಚಿಂತೆ ಮಾಡಿ, ಅವ್ರ ಬಗ್ಗೆ, ಇವ್ರ ಬಗ್ಗೆ, ಯಾರ ಬಗ್ಗೆ, ಲವರ್ ಬಗ್ಗೆ, ಯಾರ ಬಗ್ಗೆ ಚಿಂತೆ ಮಾಡಬೇಡ್ರಿ. ನಮ್ಮ ಲವರ್ ಬಗ್ಗೆ ಚಿಂತೆ ಮಾಡ್ರಿ. ಯಾರ್ರೀ? ಯಾರು ನಮ್ಮ ಲವರ್? ಹೌದಾ? ಇವ್ರು ಜೋರಾಗಿ ಚಪ್ಪಾಳೆ ತಡಿ ಇಟ್ಕೋರಿ, ನೋಡ್ಸ್ಕೋಬೇಡ್ರಿ. ಜನರು ಸರಿ ಇಲ್ಲ. ನಮ್ಮವ್ರು ಹಂಗೆ ಆಶೀರ್ವಾದ ಬಂದ ತಕ್ಷಣ ಹಿಂಗೆಲ್ಲ ಹಾಕೊಂಡು ನೋಡಿಸ್ಬಿಡ್ತಾರೆ. ನೋಡಿಸ್ಬಾರ್ದು. ಬೇರೆಯವ್ರು ಹೊಟ್ಟೆ ಕಿಚ್ಚಾಗೋ ಥರ ಒಳಗೆ ಇಟ್ಕೋರಿ ಈಗಲೇ. ಮಾತು ಕೇಳಬೇಕು. ಸೈತಾನ್ ಬಂದು ಕತ್ಕೊಂಡ್ಬಿಡ್ತಾನೆ. ಓಕೆ, ಥ್ಯಾಂಕ್ ಯು. Dispensation of ages and the 7 church message. ದೈವಾಚಿತವಾದ 7 ಯುಗಗಳು ಮತ್ತೆ ಯೇಸು ಕ್ರಿಸ್ತನು ಸಭೆಗಳಿಗೆ ಮಾತಾಡಿದ್ದು. ಯಾರಿಗೆ ಮಾತಾಡಿದ್ದು? ಎಲ್ಲಾ ಸಭೆಗಳಿಗೆ ಮಾತಾಡಿಲ್ಲ, ಬರೀ 7 ಸಭೆಗಳಿಗೆ ಮಾತ್ರ ಯೇಸು ಕ್ರಿಸ್ತನು ಮಾತಾಡಿದ್ದಾರೆ. ಆಮೆನ್. ಇನ್ನೂ ಅನೇಕ ಸಭೆಗಳು ಹೊಸ ಒಡன்பಡಿಕೆಯಲ್ಲಿ ಇದೆ. ಆ ಕೊರಿಂಥ ಸಭೆ, ಎಫೆಸ ಯಾವುದು ಕೊಲೊಸೆ ಸಭೆ, ಫಿಲಿಪ್ಪಿ ಸಭೆ, ಇದೆಲ್ಲ ಇದೆ. ಆ ಪಟ್ಟಣದಲ್ಲಿ ಇದೆ ಸಭೆ. ಅದಕ್ಕೆಲ್ಲ ಮಾತಾಡಿಲ್ಲ, ಅದಕ್ಕೆಲ್ಲ ಪೌಲನು ಶಿಷ್ಯಂದರು ಇವರೆಲ್ಲ ಮಾತಾಡಿದ್ರು. ಆದರೆ ಈ 7 ಸಭೆ ಟರ್ಕಿ ದೇಶದಲ್ಲಿ ಇದ್ದ, ಆಸಿಯಾ ಮೈನರಲ್ಲಿ ಇದ್ದ 7 ಸಭೆಗೆ ಮಾತ್ರ ಸ್ಪೆಷಲ್ ಆಗಿ ದೇವರು ನೇರಾಗಿ ತನ್ನ ಮಾತನ್ನ ಮಾತಾಡಿದ್ದಾರೆ. ಇದು ಹಂಗಿಂಗಲ್ಲ ಮಾತುಗಳು. ಹಲೋ, ಇದು ಹಂಗಿಂಗಲ್ಲ ಮಾತುಗಳು. ಇದು ನಿಮ್ಮನ್ನ ಚುಚ್ಚಿ ಆಪರೇಷನ್ ಮಾಡಿ ಕ್ಲೀನ್ ಮಾಡಿ ತೆಗೆದಾಕುವ ಒಂದು ಮಾತುಗಳು. ಇದು ಸಭೆಯನ್ನು ಕ್ಲೀನ್ ಮಾಡುವ ಮಾತುಗಳು. ಬೇರೆ ಸೋಪಲ್ಲ, ಆಸಿಡ್ ಅಲ್ಲಿ ಹಾಕೋದು. ಆಮೇನನ್ರಿ? ಯಾವ್ದ್ರಲ್ಲಿ? ಆಸಿಡ್ ಅಲ್ಲಿ ಕ್ಲೀನ್ ಮಾಡೋದು ಒಳ್ಳೇದಾ ಅಥವಾ ಸೋಪ್ ಹಾಕಿ ಕ್ಲೀನ್ ಮಾಡೋದು ಒಳ್ಳೇದಾ? ಹೇಳ್ರಿ, ದೇವ್ರೇ ನನ್ನ ಆಸಿಡ್ ಹಾಕಿ ಕ್ಲೀನ್ ಮಾಡಯ್ಯ. ಜೋರಾಗಿ ಹೇಳ್ರಿ. ಆಮೇಲೆ ಕೈ ಎತ್ತಿ ಹೇಳ್ರಿ, 2 ಕೈ ಎತ್ತಿ ಹೇಳ್ರಿ. ಅಪ್ಪ ಬಾಯಿ ತೆಗೆದು ಹೇಳ್ರಿ. ಕೈ ತಂದಿದ್ದೀನಾ? ನಾ ಹೇಳಿದ್ದೀನಿ, ಮಾತು ಕೇಳೋರು ಉತ್ತಮ ಆಶೀರ್ವಾದ ಹೊಂದ್ತಾರೆ, ನೋಡೋ ಆಶೀರ್ವಾದ ಹೊಂದಲ್ಲ. ಮಾತು ಕೇಳೋ 2 ಕೈ. ಎಷ್ಟು ಜನ 2 ಕೈ ತಂದಿದ್ದೀರಾ? ಆಮೆನ್. ಅಯ್ಯ ಬರ್ರಯ್ಯ, ಜೀವರತ್ನ ಅಯ್ಯ ಬರ್ರಯ್ಯ. ನೋಡ್ರಿ, ಆ ವ್ಯಕ್ತಿ ಅಲ್ಲಿ ನಿಂತ್ಕೊಂಡು ಕೈ ಎತ್ತಾ ಇದ್ದಾನೆ, 2 ಕೈ ಎತ್ತಂದ. ಆಮೆನ್. ಅವ್ರ ಮಾತು ಎಲ್ಲಿ ಬೇಕಂತ ಕೇಳಬಹುದು, ಇಲ್ಲೇ ಕೇಳಬೇಕಂತ ಏನಿಲ್ಲ. ಬರ್ರಿ ಬರ್ರಿ ಬರ್ರಿ, ದೇವರನ್ನ ಬ್ಲೆಸ್ ಮಾಡ್ತಾ ಇದ್ದಾರೆ. ಇದನ್ನು ನಿಮ್ಗೆ ದುಡ್ಡು ಇದೆ ಏನೋ ಗೊತ್ತಿಲ್ಲ, ಫೋನಿಗೆ ನೋಡ್ರಿ, ನಿಮ್ಗೆ ಫೋನ್ಗೆ ದುಡ್ಡು ಕೊಡ್ತಾ ಇದ್ದಾರೆ, 600 ರೂಪೀಸ್. ಹಾಲೆಲೂಯಾ, ಆಮೆನ್. ಇವ್ರ ಕನಸಲ್ಲೂ ನೆನೆಸಿಲ್ಲ ನಾನು 600 ರೂಪಾಯಿ ಕೊಡ್ತೀನಿ ಅಂತ. ಮಾತಾಡ್ರಿ. ವಿಧೇಯತೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಬಿಡಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಬಿಡಿಯನ್ಸ್ ಬ್ರಿಂಗ್ಸ್ ದ ಬ್ಲೆಸ್ಸಿಂಗ್. ದೇವರ ಮಾತಿಗೆ ವಿಜೇತ ಆಗೋದು, ಆಶೀರ್ವಾದ ಬರತ್ತೆ. ನೋಡ್ತಾ ಇರೋರು ನೋಡ್ತಾನೆ ಇರ್ತಾರೆ, ಈಸ್ಕೊತಾ ಇರೋರು ಈಸ್ಕೊತಾನೆ ಇರ್ತಾರೆ. ನೀವು ಯಾವ ಕ್ಯಾಟಗರಿ ನೋಡೋಣ. ಆಮೆನ್. ಈ ವ್ಯಕ್ತಿಗಳನ್ನ ಕೈ ಎತ್ತಿ ಅಂದ ತಕ್ಷಣ 2 ಕೈ ಅಲ್ಲಿ ನಿಂತ್ಕೊಂಡು ಹೊರಗಿಂದ ಎತ್ತಾ ಇದ್ದಾರೆ. ಇದು ಇಸ್ ಕಾಲ್ಡ್ ನಾಚಿಕೆ ಪಡಬಾರ್ದು. ಏನ್ ಪಡಬಾರ್ದು?
ನಾಚಿಕೆ ಪಡುವಾಗ ಎನಿವೇರ್ ಎನಿ ಪ್ಲೇಸ್ ಇಫ್ ಲಾರ್ಡ್ ಸೇಸ್ ಟು do it in the name of Jesus. That brings a blessing. That will honor you. ಇದಕ್ಕೆ ವಾಕ್ಯದಿಂದ ಶತ್ರುಗಳ ಮುಂದೆ ನಾನು ನಿನಗೆ ಔತಣ ಉಂಟು ಮಾಡ್ತೇನೆ. ನಾಟ್ ಎಲ್ಲೆಲ್ಲೋ ಅಲ್ಲ. ನೀನು ಎಲ್ಲಿ ಅವಮಾನ ಹೊಂದಿದ್ಯಾ, ಎಲ್ಲಿ ತಳಲ್ಪಟ್ಟಿದ್ಯಾ, ಎಲ್ಲಿ ನಿನ್ನ ಬೇಡ ಅಂತ ರಿಜೆಕ್ಟ್ ಮಾಡಿದಾರೋ ಅಲ್ಲೇ ದೇವರು ನಿನ್ನ ಮೇಲೆ ತರ್ತಾರೆ. ಸಂಬರಿಸೇ, ನಮ್ಮ ದೇವರು ಎಲ್ಲಾ ದೇವರುಗಳಲ್ಲಿ ಒಂದು ದೇವರಲ್ಲ, ಅವರೇ ಈ ದೇವರು. ಹೌದಾ ಇಲ್ವೋ? He is the King of Kings and He is the Lord of Lords. No one can match the Lord Jesus Christ. Amen. ಹೇಳ್ರಿ, ಎಲ್ಲ ಕೈ ಎತ್ತರಿ. ಎರಡು ಕೈ ಎತ್ತಬೇಕಲ್ಲ. ಸೋಂಬೇರಿನ ದೇವರ ಆಶೀರ್ವಾದ ಮಾಡೋದಿಲ್ಲ. Amen. ಇವಾಗ ಹೇಳ್ರಿ, ಅಪ್ಪ ನನ್ನ ಆಸಿಡ್ ಹಾಕಿ ಕ್ಲೀನ್ ಮಾಡಯ್ಯ, ನಿನ್ನ ವಾಕ್ಯದಿಂದ ನನ್ನ ಕ್ಲೀನ್ ಮಾಡಯ್ಯ. ಬಹಳ ದಿನದಿಂದ ಒಂದು ಕೊಳೆ ನನ್ನೊಳಗಿದ್ದೇನೆ, ಬಹಳ ದಿನದಿಂದ ನಾನು ಬಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಬಿಡಕ್ ಆಗ್ತಾ ಇಲ್ಲ. ಈಗ ನನ್ನನ್ನು ಕ್ಲೀನ್ ಮಾಡಪ್ಪ, ನಿನ್ನ ವಾಕ್ಯದಿಂದ ಕ್ಲೀನ್ ಮಾಡಯ್ಯ, ನನ್ನ ಶುದ್ಧ ಮಾಡಯ್ಯ. ನನಗಾಗಿಯೇ ಮಾತಾಡಪ್ಪ, ನನಗಾಗಿನೇ ನೀನು ಮಾತಾಡ್ಬೇಕಯ್ಯ. ನನ್ನ ಸಭೆಗಾಗಿ ಮಾತಾಡು, ನನ್ನ ಏರಿಯಾಗಾಗಿ ಮಾತಾಡು ಅಪ್ಪ, ನನ್ನ ಕುಟುಂಬಕ್ಕಾಗಿ ಮಾತಾಡು, ಈ ಗುಲ್ಬರ್ಗ, ಈ ಕರ್ನಾಟಕಗಾಗಿ ನೀನು ಮಾತಾಡು. ಶುದ್ಧ ಮಾಡಯ್ಯ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀನಿ ತಂದೆಯೇ. ಆಮೆನ್, ಆಮೆನ್. ಲೆಟ್ಸ್ ಗೋ. ಡಿಸ್ಪೆನ್ಸೇಷನ್, ದೈವಾಚಿತವಾದ 7, ನನಗೆ ಕನ್ನಡ ಅಷ್ಟು ಬರಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನನ್ನ ಮಾತಲ್ಲ, ಸ್ವಲ್ಪ ರೂಢ್ ಆಗಿರುತ್ತೆ, ರಫ್ ಆಗಿರುತ್ತೆ. ಓಕೆ, ಏನು ತಪ್ಪು ತಿಳ್ಕೊಬೇಡ್ರಿ. 7 ಯುಗಗಳ ಬಗ್ಗೆ ನಾನು ನಿಮ್ಮೊತ್ತಿಗೆ ಇವತ್ತು ನಾನು ಹಂಚ್ಕೊತೀನಿ. 7 ಯುಗಗಳು. ಸತ್ಯವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನೀವು ಓದಿ ನೋಡಿದ್ರೆ, ಯಾರು ಓದ್ಬೇಡ್ರಿ, ಟೈಮ್ ಇಲ್ಲ. ಓಕೆ, ಅದರಲ್ಲಿ ನೋಡಿದ್ರೆ ಬೆರೆಯ ಪಟ್ಟಣದ ವಿಶ್ವಾಸಿಗಳು ಥೆಸಲೋನಿಕ ಸಭೆಗೆ ವಿಶ್ವಾಸಿಗಳಿಗಿಂತ ಉತ್ತಮವಾಗಿದ್ರಂತೆ. ಏನಪ್ಪ ಅಂದರೆ, ಹಗಲು ರಾತ್ರಿ ಅವರು ಸತ್ಯವಾಕ್ಯವನ್ನ ಓದ್ತಾ ಇರಲಿಲ್ಲ, ರಿಸರ್ಚ್ ಮಾಡ್ತಾ ಇದ್ರು. ಆಮೇನೇನ್ರಿ? ಓದೋದು ಮುಖ್ಯ ಅಲ್ಲ, ಎಲ್ಲರೂ ಓದ್ತಾರೆ. ಇವನ್ ಹಿಂದೂ ಜನನು ಬೈಬಲ್ ಓದ್ತಾನೆ, ಆದರೆ ಧ್ಯಾನ ಮಾಡೋರು ಕಡಿಮೆ. ಮಾತಾಡ್ರಿ, ಹೌದಾ ಇಲ್ವೋ? ಇಲ್ಲಿ ನೋಡ್ತೇವೆ, ಸುಮಾರು ಈ ಬೆರೆಯ ಸಭೆಯ ವಿಶ್ವಾಸಿಗಳು ಎಲ್ಲರೂ ಸತ್ಯವಾಕ್ಯವನ್ನ ಪ್ರತಿದಿನ ಅಪೊಸ್ತಲರು ಹೇಳಿದ್ದು ನಿಜಾನೋ ಅಥವಾ ಸುಳ್ಳು, ಅಥವಾ ಅವರು ಹೇಳಿದ ಕಾರ್ಯಗಳು ಏನು ಸರಿನೋ ಎಂಬ ಪ್ರತಿಯೊಂದು ಸಂಗತಿಯನ್ನ ಹಗಲು ರಾತ್ರಿ ಅದನ್ನ ಧ್ಯಾನ ಮಾಡ್ತಾ ಇದ್ರು, ರಿಸರ್ಚ್ ಮಾಡ್ತಾ ಇದ್ರು. ನೆಕ್ಸ್ಟ್ 4 days ಈ ರಿಸರ್ಚ್ ನಾವೆಲ್ಲರೂ ಸೇರಿ ಮಾಡ್ತೇವೆ. ಆಮೇನ್, ಹೌದಾ ಇಲ್ವೋ? ದೇವ್ರ ವಾಕ್ಯ ಬರ್ತದೆ, ದೇವರನ್ನ ಆರಾಧನೆ ಮಾಡೋರು ಹೆಂಗ ಆರಾಧನೆ ಮಾಡಬೇಕು? ಓಕೆ, and those who worship the Lord should worship the Lord in the spirit and truth. ದೇವರನ್ನ ಆರಾಧನೆ ಮಾಡೋರು ಸತ್ಯದಲ್ಲಿ ಆರಾಧನೆ ಮಾಡಬೇಕು, ಇನ್ನೊಂದು ಆತ್ಮದಲ್ಲಿ ಆರಾಧನೆ ಮಾಡಬೇಕು. ಹೌದಾ ಇಲ್ವೋ? ಎಷ್ಟು ಜನ ನಂಬ್ತೀರಾ? ಈಗ ಆರಾಧನೆ ಅನ್ನೋದು ಬರೀ ಹಾಡೋದಲ್ಲ, ಬರೀ ಮ್ಯೂಸಿಕ್ ನುಡಿಸೋದಲ್ಲ. ಓಕೆ, ಕೇಳಿಸ್ಕೊರಿ. ಆರಾಧನೆ ಅನ್ನೋದು ಬರೀ ಸ್ತೋತ್ರ ಹೇಳೋದಲ್ಲ. ಆರಾಧನೆ ಅನ್ನೋದು ಏನೋ ಲೈಟ್ ಎಲ್ಲ ಹಾಕಿ ಡ್ಯಾನ್ಸ್ ಮಾಡೋದಲ್ಲ. ಆರಾಧನೆ ಅನ್ನೋದು ಕುಣಿಯೋದಲ್ಲ. ಆರಾಧನೆ ಅನ್ನೋದು ನಮ್ಮ ಕ್ಯಾರೆಕ್ಟರ್. ಏನೇ ಆರಾಧನೆ ಅನ್ನೋದು ಯಾವುದು? ಕ್ಯಾರೆಕ್ಟರ್ಗೆ ಏನಂತಾರೆ ಕನ್ನಡದಲ್ಲಿ? ನಮ್ಮ ಸ್ವಭಾವಗಳು. ದೇವರನ್ನ ಹಿಂಗೆಲ್ಲ ಆರಾಧನೆ ಮಾಡಬಾರ್ದು. ಬಹಳ ಮುಖ್ಯವಾಗಿ ದೇವರನ್ನ ನಮ್ಮ ಸ್ವಭಾವದಲ್ಲಿ, ಕ್ಯಾರೆಕ್ಟರ್ ಅಲ್ಲಿ ದೇವರನ್ನ ಆರಾಧನೆ ಮಾಡಬೇಕು. ಹಳೆ ಒಡன்பಡಿಕೆ ಓದ್ ನೋಡ್ರಿ, ಅಲ್ಲಿ ನೋವ ಡ್ಯಾನ್ಸ್ ಮಾಡಲಿಲ್ಲ, ಅಬ್ರಹಾಮ್ ಡ್ಯಾನ್ಸ್ ಮಾಡಲಿಲ್ಲ, ಕೈ ತಟ್ಟಿ ಹಾಡಲಿಲ್ಲ. ದ ಗ್ರೇಟ್ ಮ್ಯಾನ್ ಇನ್ ದ ಬೈಬಲ್ ಅನೋಕನು, ಆತನು ಏನ್ ಮಾಡ್ತಾ ಇಲ್ಲ, ಚಪ್ಪಾಳೆ ತಟ್ಟಿನೋ ಅಥವಾ ವಾದ್ಯಗಳನ್ನು ನುಡಿಸಿನೋ ದೇವರನ್ನ ಆರಾಧನೆ ಮಾಡಿಲ್ಲ. ಡ್ಯಾನಿಯಲ್ ನೋಡ್ರಿ, ಶಡ್ರಕ್ ಮೇಷಕ್ ಆಬೇದ್ನೆಗೋ ನೋಡ್ರಿ.
ಅವ್ರು ಯಾರು ಡ್ಯಾನ್ಸ್ ಮಾಡಿದವರಲ್ಲ, ಕೈ ತಟ್ಟದವರಲ್ಲ, ಮ್ಯೂಸಿಕ್ ಹಾಕ್ದವರಲ್ಲ, ಅಥವಾ ಒಳ್ಳೆ ಸಿಂಗರ್ಗಳು ಅಲ್ಲ. ಬಟ್ ದೇ ವೇರ್ ದ ವರ್ಷಿಪರ್ಸ್ ಆಫ್ ಗಾಡ್ ಬೈ ದ ಕ್ಯಾರೆಕ್ಟರ್ಸ್. ಮಾತಾಡ್ರಿ ಎತ್ತನ ಬೇರೆಗೆ ತಮಿಳ್ ಕನ್ನಡ ಅಲ್ಲ, ಅವಾಗ ತಮಿಳ್ ಬರುತ್ತೆ. ವೆರಿ ಸಾರಿ, ನನಗೆ ಇದೇ ಕನ್ಫ್ಯೂಷನ್. ಏನ್ ಹೇಳ್ತಾ ಇದೆ? ಕ್ಯಾರೆಕ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಆರಾಧನೆ. ನಮ್ಮ ಲೈಫೇ ಯೇಸಪ್ಪನಿಗೆ ಮಹಿಮೆಯನ್ನು ತರಬೇಕು. ಮಾತಾಡ್ರಿ, ನಮ್ಮ ಹಾಡಲ್ಲ, ನಾಟ್ ಅವರ್ ಮ್ಯೂಸಿಕ್, ನಾಟ್ ಅವರ್ ಸಿಂಗಿಂಗ್ ಆರ್ ಎನಿಥಿಂಗ್, ಆ ಲೈಫ್. ಅದಕ್ಕೆ ಯೋಹಾನ 15ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ಬರ್ತದೆ, ಯಾವನು ನನ್ನೊಳಗೆ ರಿಮೇನ್ ಇನ್ ಮೀ, ನನ್ನೊಳಗಿರ್ತಾನೋ ಅವ್ರು ಏನ್ ಮಾಡ್ತಾನೆ? ಹೆಚ್ಚಿನ ಫಲ ಕೊಡ್ತಾನೆ. ಯಾವಾಗ ಫಲ ಕೊಡ್ತಾನೆ? ಯೇಸುವಿಗೆ ಮಹಿಮೆ. ಯಾವಾಗ ಯೇಸುವಿಗೆ ಮಹಿಮೆ ಆಗತ್ತೋ ಅವಾಗ ತಂದೆಯಾದ ದೇವರಿಗೆ ಮಹಿಮೆ. ಇದೇ ರೀ ಆರಾಧನೆ. ಇದೇ ಇಟ್ಸ್ ಅ ವರ್ಷಿಪ್ ಆಫ್ ಗಾಡ್. ಇನ್ನೊಂದು ಚಾಲೆಂಜ್ ಮಾಡಿ ಹೇಳ್ತೀನಿ ನೋಡ್ರಿ, ಆರಾಧನೆ ಅನ್ನೋದು ಸಭೆ ಒಳಗಲ್ಲ, ಸಭೆ ಹೊರಗಡೆ. ಹಲೋ, ಹಾಫ್ ಅನ್ ಅವರ್ ಇಲ್ಲಿ ಬಂದು ಕುಣಿಯೋದಲ್ಲ ಆರಾಧನೆ. ನಿನ್ನ ಮನೆಯಲ್ಲಿ ನಿಮ್ಮ ಅತ್ತೆ ಸೊಸೆ ಮಧ್ಯದಲ್ಲಿ ಏನಿದೆ ಅದೇ ಆರಾಧನೆ. ಅರ್ಥ ಆಯ್ತಲ್ಲ? ಹೇಳ್ರಿ. ನಿಮ್ ಪಕ್ಕದ ಮನೆ ಹತ್ರ ನಿನ್ನ ಲೈಫ್ ಹೆಂಗಿದೆ ಅದೇ ರೀ ಆರಾಧನೆ. ನಿನ್ನ ಪಕ್ಕದ ಮನೆಯವರು ನಿನ್ನ ನೋಡಿ ಹೇಳ್ಬೇಕು, ಇವರೇ ನಿಜವಾದ ಕ್ರೈಸ್ತರ್ ಅಂತ. ಅಲ್ಲಿ ಡ್ಯಾನ್ಸ್ ಮಾಡೋದು ಏನು ಬಂದಿಲ್ಲ, ಅಲ್ಲಿ ಹಾಡೋದು ಏನು ಬಂದಿಲ್ಲ. ಯೋರ್ ಲೈಫ್ ಇಸ್ ಎ ಕ್ಯಾರೆಕ್ಟರ್. ಯೋರ್ ಕ್ಯಾರೆಕ್ಟರ್ ಬ್ರಿಂಗ್ಸ್ ಗ್ಲೋರಿ ಟು ಗಾಡ್. ಅದು ನೀನು ಮಾಡೋದಲ್ಲ, ದೇವರಿಗೆ ಮಹಿಮೆ. ನಿನ್ನ ಮೂಲಕ ಬೇರೆಯವರು ಮಹಿಮೆ ಮಾಡಬೇಕು ದೇವರನ್ನ. ಹೇಳ್ರಿ, ಮಾತಾಡ್ರಿ. ಹೆಣ್ಮಕ್ಳ ಇದ್ದೀರಾ ಇಲ್ಲಿ? ನಿಮ್ಮನ್ನ ಬೆಂಡೆತ್ತಾರೆ ದೇವ್ರು ನೆಕ್ಸ್ಟ್ 4 days. Amen. Character is very very important words. ಈ ಕ್ಯಾರೆಕ್ಟರ್ ನಿಮ್ಗೆ ಬೇಕಂದ್ರೆ ಸತ್ಯವನ್ನ ಅರಿಬೇಕು. ಪರಲೋಕ ರಾಜ್ಯ ಹೋಗ್ಬೇಕಂದ್ರೆ you have to know the truth and the truth shall set you free. ಸತ್ಯವನ್ನ ಅರಿವಿರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. Somebody say, ಯಾರು ಸತ್ಯ? ಯೇಸುವೇ ಸತ್ಯ. Knowing Jesus will set you free. ಯೇಸುವನ್ನ ನೀ ತಿಳ್ಕೊಂಡ್ರೆ ನಿನಗೆ ಬಿಡುಗಡೆ. ಪಕ್ಕದಲ್ಲಿ ನೋಡಿ ಹೇಳ್ರಿ, ಯೇಸುವನ್ನ ತಿಳ್ಕೊಂಡ್ರೆ ನಿನಗೆ ಬಿಡುಗಡೆ. ಅಲ್ಲಯ್ಯ, ನೋಡ್ರಿ 17ನೇ ಅಧ್ಯಾಯ ಯೋಹಾನ 17ನೇ ವಾಕ್ಯದಲ್ಲಿ ಬರ್ತದೆ, ದೇವರು ತನ್ನ ವಾರ್ತೆಯ ಮೂಲಕ, ತನ್ನ ಸತ್ಯದ ಮೂಲಕ ನಮ್ಮನ್ನ ಶುದ್ಧೀಕರಣ ಮಾಡ್ತಾರಂತೆ. Somebody say, the Lord is going to sanctify us through the word. ವಾಕ್ಯದ ಮೂಲಕ, ಸತ್ಯದ ಮೂಲಕ the Lord will sanctify, ನಮ್ಮನ್ನ ಶುದ್ಧೀಕರಣ ಮಾಡ್ತದೆ. ಆಮೇನನ್ರಿ? ಇದೀರಾ ಇಲ್ವೋ? ಹೆಂಗೋ ಅಲ್ಲ, ಇಟ್ ಈಸ್ ದ ವರ್ಡ್. ಯೇಸುವಿನ ವಾರ್ತೆ, ಸತ್ಯ ವಾರ್ತೆ, ಬೈಬಲ್ ಮಾತ್ರ ನಿಮ್ಮನ್ನ ಕ್ಲೀನ್ ಮಾಡಕ್ ಸಾಧ್ಯ, ಬೇರೆ ಯಾವ್ದಲ್ಲ. ಬೈಬಲ್ ಇಸ್ ಎನ್ ಆಸಿಡ್. ಇದು ಸೋಡಾ ಅಲ್ಲ, ಸೋಡಾ ಅಲ್ಲ, ಸೋಡಾ ಅಲ್ಲ, ಸೋಡಾ ಬಾಟ್ಲ್ ಅಲ್ಲ. ಬೈಬಲ್ ಇಸ್ ಲೈಕ್ ಎನ್ ಆಸಿಡ್. ಒಪ್ತೀರಾ? ಎಷ್ಟು ಜನ ಒಪ್ತೀರಾ? You shall know the truth, the truth shall set you free. Man, ಇವತ್ತು ಯಾಕೆ ಇಲ್ಲಿ ಕುಳಿತಿದ್ದೀರಾ? ಎಲ್ಲೋ ಒಂದು ಕಡೆ ಅಪ್ಪ ಯೇಸುವಿನ ಸತ್ಯವನ್ನ ನಿಮ್ಮ ಕಿವಿಯಲ್ಲಿ ಕೇಳಿದ್ದೀರಾ. ಅದು 20 ವರ್ಷನೋ 30 ವರ್ಷನೋ 1 ವರ್ಷ ನನಗೆ ಗೊತ್ತಿಲ್ಲ. ಸಂವೇರ್ ಎಲ್ಲೋ ಯಾವತ್ತೋ ಆ ವಾಕ್ಯವನ್ನ ನಿಮ್ಮ ಕಿವಿಯಲ್ಲಿ ಕೇಳಿದ್ದೀರಾ. ಆ ಯೇಸುವಿನ ವಾಕ್ಯ ನಿಮ್ಮನ್ನ ಶುದ್ಧೀಕರಣ ಮಾಡಿ ಇವತ್ತು ನಿನ್ನ ಅವರ ಮಗನಾಗಿ ಮಗಳಾಗಿ ಇಲ್ಲಿ ಕುಂಡ್ರಿಸಿದ್ದೆ. ಅವರಿಗೆ ಅರ್ಥ ಆಯ್ತಾ? ವಾಕ್ಯ ನಿಮ್ಮ ಶುದ್ಧ ಮಾಡ್ತಾ ಇದೆಯಾ? ವಾಕ್ಯ ನಿಮ್ಮನ್ನ ಶುದ್ಧ ಮಾಡ್ಬೇಕಾದ್ರೆ ನಿಮ್ಮ ಬೋಧೆಯನ್ನ, ನಿನ್ನ ಮೈಯನ್ನ ಯೇಸು ಕೈಯಲ್ಲಿ ಕೊಡಬೇಕು. ಸಂಭಾರಿಸಿ ಮಾತಾಡ್ರಿ. ಬೋರ್ ಹೊಡಿತಾ ಇದೆಯಾ? ಯಾರಂದ್ರೆ ಬೋರ್ ಅಂದ್ರೆ ನೀವು ಸೈತಾನ್ ಒಳಗಿದ್ದೀರಾ ಅಂತ ಅರ್ಥ.
ಯಾರಂದ್ರೆ ನಿದ್ದೆ ಓಡಿದ್ರೆ ನೀವು ಸೈತಾನ್ ಒಳಗಿದ್ದೀರಾ ಅಂತ ಅರ್ಥ. ಮ್ಯಾನ್ ನೋಡೋಣ ಯಾರೆಲ್ಲ ಯೇಸು ಒಳಗಿದ್ದಾರೆ ಅಂತ ನನಗೆ ಗೊತ್ತಾಗತ್ತೆ ಇಲ್ಲಿಂದಾನೆ. ಮ್ಯಾನ್ ವೆರಿ ಇಂಪಾರ್ಟೆಂಟ್. ಏನು ಹೇಳ್ತಾ ಇದೆ? ಯಾರು ಕರೆಕ್ಟಾಗಿ ಹೇಳ್ತಾರೋ ಅವ್ರಿಗೆ ಪ್ರೈಸ್ ಇದೆ. ಇಲ್ಲ ಅದಕ್ಕೆ ಮುಂಚೆ ಏನು ಹೇಳ್ತಾ ಇದೆ? ನನಗೂ ಗೊತ್ತು ನೀವು ಇದ್ದೀರಾ ಇಲ್ವೋ ಅಂತ ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ಮ್ಯಾನ್ ಎರಡನೇದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಕರ್ತನ ಆತ್ಮ ಉಂಟೋ ಅಲ್ಲಿ ಏನು ಉಂಟು? ಸಂಭರಿಸಿ. ಹೌದಾ ಇಲ್ವೋ? ಆತ್ಮ ಸತ್ಯ. ಯಾರ ಲೈಫಲ್ಲಿ ಇದೆ ಅವರ ಲೈಫ್ ಬ್ರೈಟ್, ಅವರು ಆಶೀರ್ವಾದ, ಫೈನಾನ್ಷಿಯಲ್ ಆಗಿ, ಮೆಟೀರಿಯಲ್ ಆಗಿ, ಫಿಸಿಕಲ್ ಆಗಿ, ಸ್ಪಿರಿಚುವಲ್ ಆಗಿ ಎಲ್ಲ ತರವಾದ ಆಶೀರ್ವಾದಗಳನ್ನ ಅವ್ರು ಹೊಂದ್ಕೋತಾರೆ. ಸಂಭರಿಸಿ. ಆಮೇನ್. ಹಲೋ, ಇದ್ದೀರಾ? ದೇವರನ್ನ ಆತ್ಮದಲ್ಲಿ ಸತ್ಯದಲ್ಲಿ ಆರಾಧನೆ ಮಾಡೋದಂದ್ರೆ ಇದೇ ರೀ. ಬರೀ ನಾ ಹೇಳಿದಾಗ ಹಾಡೋದಲ್ಲ, ನಮ್ಮ ಮಾತು, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಭಾವನೆ ಎಲ್ಲವೂ ಅವರ ವಾಕ್ಯದೊಳಗಿರ್ಬೇಕು. ಆಮೇನ್. ಈ ವಾಕ್ಯ ಒಳಗೆ ಬರ್ಬೇಕಂದ್ರೆ ಪವಿತ್ರಾತ್ಮನು ಒಳಗೆ ಬರಬೇಕು. ಆಮೇನನ್ರಿ? ಮಾತಾಡ್ರಿ. ಈ ಪವಿತ್ರಾತ್ಮನು ಯಾವಾಗ ಒಳಗೆ ಬರ್ತಾರೋ ಆವಾಗ ನೀವು ಬೆಳಿತೀರಾ, ಆವಾಗ ನೀವು ಆಶೀರ್ವಾದ ಹೊಂದ್ತೀರಾ, ಆವಾಗ ಸಭೆಯಲ್ಲಿ ಸಮೃದ್ಧಿಯನ್ನು ನೋಡ್ತೀರಾ. ಇವತ್ತು ತುಂಬ ಕಡೆ ಈ ವಾಕ್ಯನೂ ಇಲ್ಲ, ಈ ಸತ್ಯನೂ ಇಲ್ಲ, ಆದರೆ ಬಿಲ್ಡಿಂಗ್ ಇದೆ. ಏನಿದೆ? ಮಾತಾಡ್ರಿ. ಬ್ಯೂಟಿಫುಲ್ ಚರ್ಚ್. ಸಾರದೆ ಸಭೆಯ ಮೆಸೇಜ್ ಅನ್ನು ಕೇಳಬೇಕು. ಯಾವ ಸಭೆ ಇದು? 4ನೇ ದಿನ ಬೆಳಗ್ಗೆ 9:30 ಸಾರಿಗೆ ಸಭೆ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ. ಯಾವತ್ತು? 22ನೇ ತಾರೀಕು. ಐ ಥಿಂಕ್ 22ನೇ ತಾರೀಕಾ? ಇಲ್ಲ, 21ನೇ ತಾರೀಕು ಸಂಜೆ 4 ಗಂಟೆಗೆ ಸಾರದೆ ಸಭೆ ಮಾತಾಡ್ತೀವಿ. ನಿಮ್ಮ ಲೈಫೆಲ್ಲ ಶೇಕ್ ಆಗ್ಬಿಡುತ್ತೆ. ನಾರ್ತ್ ಕರ್ನಾಟಕ ಪಾಸ್ಟ್ಗಳು ಸೇವೆ ಬಿಟ್ಟು ಓಡೋಗ್ಬಿಡ್ಬೇಕು. ಚಾಲೆಂಜ್ ಮಾಡ್ತೇನೆ, ಐ ಚಾಲೆಂಜ್. ಯಾಕೆಂದ್ರೆ ಹಂಗಿದೆ ಅಲ್ಲಿ. ಮ್ಯಾನ್ ಇಲ್ಲ, ಐ ಸಿ ದ ರಿಸಲ್ಟ್ ಆಫ್ಟರ್ ದಿಸ್ ಟೀಚಿಂಗ್. ಈ ಒಂದು ಉಪದೇಶ ನಂತರ ಎಷ್ಟೋ ಕಡೆ ಪಾಸ್ಟ್ರುಗಳು ಕಣ್ಣೀರಿನಿಂದ ಮೊಣಕಾಲಾಕಿ ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ದನ್ನು ನೋಡಿದ್ದೇನೆ. ಮತ್ತೆ ಮತ್ತೆ ನನ್ನನ್ನು ಬೇರೆ ಬೇರೆ ಮೀಟಿಂಗೆಲ್ಲ ಕರೀತಾರೆ. ದಯವಿಟ್ಟು ನೀವು ಕರಿಬೇಡ್ರಿ, ನಾ ಬರಲ್ಲ ಇನ್ಮೇಲೆ. ಇಲ್ಲಿ ಒಂದು ಮುಗೀತು. ಆಮೆನ್. ಪ್ರೈಸ್ ದಿ ಲಾರ್ಡ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಹಳ ಮುಖ್ಯ. ವಾಕ್ಯ, ಸತ್ಯ, ಇದೆರಡು ಎಲ್ಲಿದೆಯೋ ಆ ಸಭೆ ಬೆಳೆಯುತ್ತೆ. ಆಮೆನ್. ವಾಕ್ಯ ಅನ್ನೋದು ಯೇಸು ಕ್ರಿಸ್ತನು, ಈ ಪವಿತ್ರಾತ್ಮನು, ಇದು ಎರಡು ಎಲ್ಲಿರ್ತದೋ ಅಲ್ಲಿ ದೇವರಿಗೆ ಮಹಿಮೆ ಆಗತ್ತೆ. ಅಪ್ಪ ತಂದೆಯಾದ ದೇವರು ಪರಲೋಕದಲ್ಲಿ ಖುಷಿ ಆಗ್ಬಿಟ್ರೆ ಎಲ್ಲ ಬಂದ್ಬಿಡತ್ತೆ ನಿಮಗೆ. ಆಮೇನನ್ರಿ? ವೆರಿ ಸಿಂಪಲ್. ಅದೇ, ಅವ್ರು ಖುಷಿ ಆಗ್ಬೇಕು. ಮೇಲಿರೋರು ಏನಾಗಿರ್ಬೇಕು? ಅವ್ರು ಖುಷಿ ಆಗ್ಬಿಟ್ರೆ ಏನೇನೋ ಬರುತ್ತೆ ನಿಮಗೆ. ಹೇಳ್ರಿ, ಏನೇನೋ ಬರುತ್ತೆ. ಪಕ್ಕದಲ್ಲಿ ನೋಡಿ ಹೇಳ್ರಿ, ಏನೇನೋ ಬರತ್ತಮ್ಮ. ಏನೇನು ಬೇಕು ನಿಮಗೆ? ಕಾರ್ ಬೇಕಾ? ಹೇಳ್ರಿ, ಕಾರ್ ಬೇಕಾ? ಲ್ಯಾಪ್ಟಾಪ್ ಬೇಕಾ? ಪ್ರೊಜೆಕ್ಟರ್ ಬೇಕಾ? ಜೋಬ್ ತುಂಬ ದುಡ್ಡು ಬೇಕಾ? ಎಲ್ಲ ಬರುತ್ತೆ. ಯಾಕಂದ್ರೆ ಎಲ್ಲತ್ತಿಗೂ ಒಡೆಯನ ಅವ್ರದೇನೆ. ಅವ್ರು ನಮಗೆ ಕೊಡ್ತೇವೆ, ಬೇರೆ ಯಾರಿಗಮ್ಮ ಕೊಡ್ತಾರೆ. ಆದರೆ ನಾವು ಸರಿಯಾಗಿ ಈಸ್ಕೋತಾ ಇಲ್ಲ. ಏನು ಮಾಡ್ತಾ ಇಲ್ಲ? ಈಸ್ಕೋತಾ ಇಲ್ಲ. ನಮಗೆಲ್ಲ ಮಾಡಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ. ಎಲ್ಲ ಸೃಷ್ಟಿ ಮಾಡಿದ ಮೇಲೆ ಏನು ಮನುಷ್ಯ ಮಾಡಿದ್ರು? ಮಾತಾಡ್ರಿ. ಹೌದಾ ಇಲ್ಲೋ? ಎವ್ರಿಥಿಂಗ್ ಈ ಪ್ರಿಪೇರ್ಡ್. ಎಲ್ಲ ಮೊದಲು ಮನುಷ್ಯನ ಮಾಡಿಬಿಟ್ಟು ಎಲ್ಲ ಮಾಡಿಲ್ಲ. ಒಂದು ಹುಷಾರಾಗಿ ಕೇಳ್ಕೊಡ್ರಿ, ಸತ್ಯ ಅಂದ್ರೆ ಇದೆ. ಮನುಷ್ಯನ ಸೃಷ್ಟಿ ಮಾಡಿಬಿಟ್ಟು ಎಲ್ಲ ಮಾಡಲಿಲ್ಲ, ಎಲ್ಲವನ್ನ ಸೃಷ್ಟಿ ಮಾಡಿಬಿಟ್ಟೆ ಮನುಷ್ಯನ ಮಾಡಿದ್ರು. ಅಂದರೆ ನಿನ್ನ ಬಗ್ಗೆ ನನ್ನ ಬಗ್ಗೆ ಎಷ್ಟು ದೇವರು ಇಷ್ಟಪಡ್ತಾರಲ್ಲ, ಹೇಳ್ರಿ. ಆದರೆ ನೀವು ನಾನು ಯೋಗ್ಯ, ನಮ್ಮ ಕೈ ಶುದ್ಧ ಇಲ್ಲ ಅಷ್ಟೇ. ವೆರಿ ಸಿಂಪಲ್. ಈಸ್ಕೊಳ್ಳೋ ಕೈ ಏನಿಲ್ಲ. ಆಮ್ ಐ ರೈಟ್ ಆರ್ ರಾಂಗ್? ನಾನು ಒಪ್ಕೋತೀರಾ? ದೇವರಿಗೆ ಸ್ತೋತ್ರ. ಟೀ ಬೇಕು ಎಷ್ಟು ಗಂಟೆಗೆ ಗೊತ್ತು? ಟೀ ರೆಡಿ ಆಗಿಲ್ಲ ಅನ್ಸತ್ತೆ. ಅವ್ರು ಇನ್ನೂ ಲೇಟ್ ಮಾಡಲಿ ಏನ್ರಿ? ನೋ ಪ್ರಾಬ್ಲಮ್. ನೀವು ಹೇಳ್ಬಾರ್ದು.
ಅವ್ರು ನಮ್ಮ ಟೀಮ್ ಆರ್ಗನೈಸಿಂಗ್ ಟೀಮ್ ಹೇಳ್ಬಿಟ್ರೆ ಇವರೇ ಪ್ಲಾನ್ ಮಾಡ್ಕೊಂಡು ನಮ್ಮನ್ನು ಕುಂಡ್ರಿಸ್ಬಿಡ್ತಾ ಇದ್ದಾರೆ. ದಯವಿಟ್ಟು ಈ ಕತೆ ಬೇಡ, ಎಲ್ಲ ಇವ್ರು ಹೇಳ್ಬೇಕು. ಆಮೇನ್, ಹಲ್ಲೆಲೂಯಾ. ನಿಮ್ಮ ಆಸಕ್ತಿಯನ್ನು ಮೆಚ್ಚಿ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ನಿಮ್ಮ ಸೈಜಿಗೆ ಬಹಳ ಚಿಕ್ಕದೆ, ಆದ್ರೆ ದೇವ್ರ ಚಿತ್ತ ಇಷ್ಟೇ, ಇದರಲ್ಲೇ ತೃಪ್ತಿ ಆಗ್ಬೇಕು. ತುಂಬಾ ಜನ ತೃಪ್ತಿ ಆಗಲ್ಲ. ಏನಾಗಲ್ಲ? ಅದಕ್ಕೆ ಅತಿ ಆಸೆ ಗತಿ ಕೇಡು. ಹೌದಿಲ್ಲ? ಎಷ್ಟೋ ಪಾಸ್ಟ್ಗಳು ಕೊಟ್ಟಿರೋದ್ರಲ್ಲಿ ತೃಪ್ತಿ ಆಗೋದಿಲ್ರಿ. ನಮ್ಗೆ ಅವ್ರ ತರ ಬೇಕು, ನಮ್ಮ ಮಣಿಯಣ್ಣ ಗಿಡ ತರ ಬೇಕು. ಎಲ್ಲಿದ್ದಾರೆ ಮಣಿಯಣ್ಣ? ಹೋಗ್ಬಿಟ್ರೆ ಓಕೆ, ವರ್ಷಿಪ್ ಲೀಡರ್ಲ್ಲ ಹಂಗೆ, ಡೋಂಟ್ ವರಿ. ಪ್ರೈಸ್ ದಿ ಲಾರ್ಡ್. ಅವ್ರ ಹತ್ರ ಹೋಗಿ ಹೇಳ್ಬಿಡ್ಬಿಡಿ, ಆಮೇಲೆ ನಾಳೆ ಬಂದು ಗಿಟಾರೆಲ್ಲ ಹೊಡೆದು ಬಿಡ್ತಾರೆ ನನಗೆ. ಅಣ್ಣ ಪಕ್ಕದಲ್ಲಿದ್ದಾರೆ, ಅಣ್ಣ ದಯವಿಟ್ಟು ಹೇಳ್ಬೇಡ, ನನಗೆ ಒಂದು ಚಾಕ್ಲೇಟ್ ಕೊಡ್ತೀನಿ. ಅವ್ರು ಏನೋ ಬಿಸಿ ಇರ್ಬೇಕು ಅವ್ರಿಗೆ. ಓಕೆ, ಎನಿವೇ, ರೈಟ್. ಏನು ಹೇಳ್ತಾ ಇದ್ದೆ ನಾನು? ಬಹಳ ಅಟೆಂಟಿವ್ ಆಗಿದ್ದಾರೆ. ಲಾಸ್ಟ್ ಪದ, ಅದಕ್ಕೆ ಮುಂಚೆ ಏನು ಪದ ಹೇಳ್ತಾ ಇದ್ದೆ? ಅದಲ್ಲ ಏನಿರ್ಬೇಕು? ಕೈ ಶುಡ್ ಬಿ ಕ್ಲೀನ್. ಈಗ ನೋಡ್ರಿ, ನಮ್ಮ ಸಂತೋಷ ಚಾಕ್ಲೇಟ್ ಕೊಟ್ಟ ತಕ್ಷಣ ಇಸ್ಕೊಂಡ್ಬಿಟ್ಟು ತಿಂತಾ ಇದ್ದಾರೆ ನೋಡ್ರಿ. ದಟ್ ಈಸ್ ಕಾಲ್ಡ್ ಬ್ಲೆಸ್ಸಿಂಗ್. ಇದೆಲ್ಲ ಮಾಡಬೇಕು. ಕೊಟ್ಟಿದ ತಕ್ಷಣ ಏನು ಮಾಡಬೇಕು? ತಿನ್ನೋಣ. ಮೇನ್ ಯಾವತ್ತು ಮುಂದೆ ಆಸಕ್ತಿಯಿಂದ ಬಂದು ಕೂತ್ಕೋತಾರಲ್ಲ, ಅವರಿಗೆ ಆಶೀರ್ವಾದ ತುಂಬಾ ಸಿಗತ್ತೆ. ಅಲ್ಲಿ ಹಿಂದೆ ಕೂಳ್ತಾರ ಅವ್ರಿಗಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಲಾಜಿಕ್. ಇದು ಇಂಪಾರ್ಟೆಂಟ್ ಲಾಜಿಕ್. ಸೇವೆಯಲ್ಲಿ ಮೊದಲು ನಾನು ಮಾಡ್ಬೇಕಂತ ಮುಂದೆ ಬಂದು ಕೂತ್ಕೋತಾರ ನೋಡ್ರಿ, ಅವರಿಗೆ ಆಶೀರ್ವಾದ. ನಿಮಗೆ ಏನೇನು ಸಿಗತ್ತೆ ನನಗೆ ಗೊತ್ತಿಲ್ಲ. ಅಪ್ಪ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ಇನ್ನೂ ಇಷ್ಟು ಜಾರ್ ಖಾಲಿ ಇದೆ. ಇಲ್ಲಿ ಹಿಂದೆ ಸ್ಟಾರ್ ಕಾಲಿದೆ, ಇಲ್ಲಿ ಸ್ಟಾರ್ ಕಾಲಿದೆ. ನೋಡೋಣ ಟೀ ಬ್ರೇಕಲ್ಲಿ ಯಾರೆಲ್ಲ ಮುಂದೆ ಬರ್ತಾರೆ ನೋಡೋಣ. ಮುಂದೆ ಬರೋರಿಗೆ ದೇವರ ಆಶೀರ್ವಾದ. ವಾವ್, ಫೈಟಿಂಗ್. ಇದು ಈ ಕಾಂಪಿಟೇಟಿವ್ ಸ್ಪಿರಿಟ್ ನಮ್ಮಲ್ಲಿ ಇರಬೇಕು. ಆಮೇನ್, ಹಲ್ಲೆಲೂಯಾ. ಸಮಥಿಂಗ್ ಈಸ್ ಹ್ಯಾಪನಿಂಗ್ ಹಿಯರ್. ಏನೇನೋ ನಡೀತಾ ಇದೆ. ಈ ಚಾಕ್ಲೇಟ್ಗಾಗಿ ಏನೆಲ್ಲ ನಡೆಯತ್ತೆ ನೋಡ್ರಿ. ರಿವೈವಲ್ ಹ್ಯಾಸ್ ಕಮ್. ಆಮೆನ್. ಕೆಲ ಸೋಂಬೇರಿಗಳು ಇನ್ನೊಂದೇ ಕೂತ್ಕೊಂಡಿದ್ದಾರೆ. ವಾವ್, ಇಟ್ಸ್ ಅಮೇಜಿಂಗ್. ನೋಡ್ರಿ, ನಾಳೆ ಅಷ್ಟರಲ್ಲಿ ಇಲ್ಲಿ ಬಂದ್ಬಿಡ್ತೀರ ನನ್ನ ಹತ್ರ, ನನಗೆ ಜಾಗ ಇರಲ್ಲ. ಅಫ್ಕೋರ್ಸ್ ಹಂಗೆ ಬರ್ಬೇಕ್ರಿ, ಹಂಗೆ ಬರಬೇಕು. ಅವಾಗ ಮಾತ್ರ ನೀವು ಸೇವೆಯಲ್ಲಿ, ಕುಟುಂಬದಲ್ಲಿ ದೇವರ ಹತ್ರ ಹೋಗೋದಕ್ಕೆ ಸಾಧ್ಯ, ದೇವರ ಆಶೀರ್ವಾದಗಳನ್ನ ಪಡೆಯೋದಕ್ಕೆ ಸಾಧ್ಯ. ಮ್ಯಾನ್, ವಾವ್, ಇಟ್ಸ್ ಅಮೇಜಿಂಗ್. ಯಾವ ಸೆಮಿನಾರ್ಲಿ ಹಿಂಗೆ ನಡೆಯಲ್ಲ ನೋಡ್ರಿ. ಇದೆರಡು ಖಾಲಿ ಇದೆ, ಇದು ತುಂಬಿಬಿಡತ್ತೆ. ಶುದ್ಧ. ವಾವ್, ಇಟ್ಸ್ ಅಮೇಜಿಂಗ್. You want to sit there? Please sit. Kutko. Relax. Nice. I want to bless this child. I will be with thee and I will bless thee. ನಾನು ನಿನ್ನ ಜೊತೆ ಇರ್ತೇನೆ, ನಿನ್ನ ಸಂಗಡ ಇರ್ತೇನೆ. ಆಮೆನ್ ಅಂತ ದೇವರು ಹೇಳ್ತಾರೆ. ತುಂಬ ಸೇವಕರು ಚಿಕ್ಕ ಮಕ್ಕಳನ್ನ, ಚಿಕ್ಕವರನ್ನ ಬೆಳೆಯಕ್ಕೆ ಬಿಡಲ್ಲ. ಹೌದಾ ಇಲ್ವೋ? ಮಾತಾಡ್ರಿ, ಹೌದಾ ಇಲ್ವೋ? ಇದು ನೀವು ಮಾಡೋ ದೊಡ್ಡ ತಪ್ಪು. ಏನು? ರೂಲ್ ನಂಬರ್ 1 ನಮ್ಮ ಆರ್ಗನೈಸರೇ ಫಾಲೋ ಮಾಡ್ತಾ ಇಲ್ಲ. ನಮ್ಮಲ್ಲೇ ಶತ್ರುಗಳಂತ ಬೈಬಲಲ್ಲಿ ಬರ್ತಿದೆಯಲ್ಲ. ಯಾವತ್ತು ವಾಕ್ಯ ಸುಳ್ಳಾಗಲ್ಲ ರೀ. ಐ ರಿಯಲಿ ವಾಂಟ್ ಟು. ಬಾ, ಏನಪ್ಪ ನಿನ್ನ ಹೆಸರು? ನೋಡ್ರಿ, ಇವನು ಮುಂದೆ ಬಂದ, ಇವನಿಗೆ ಚೇರ್ ದೇವ್ರು ಕೊಟ್ರು. ಈಗ ತುಂಬ ಸೇವಕರು ಏನು ಮಾಡ್ತಾರೆ, ಇಲ್ಲಿ ದೊಡ್ಡವ್ರು ಕೂತ್ಕೋಬೇಕು. ಯಾರು ಕೂತ್ಕೋಬೇಕು? ಮಾತಾಡ್ರಿ. ನೀನು ಹಿಂದೆ ಹೋಗು, ಬೈಬಲ್ ಏನೇ ಬರ್ದಿದೆ ಹಂಗೆ. ಮಾತಾಡ್ರಿ. ಚಿಕ್ಕ ಮಕ್ಕಳನ್ನ ಮುಂದೆ ಬರೋದಕ್ಕೆ ಬಿಡಲ್ಲ ನಾವು. ನಿನಗಿಂತ ಚಿಕ್ಕ ಲೀಡರ್ಸ್ ಅನ್ನ ಮುಂದೆ ಬರೋಕ್ಕೆ ಸೇವಕರು ಬಿಡೋದಿಲ್ಲ. ದೆನ್ ಯು ಆರ್ ನಾಟ್ ಎ ಲೀಡರ್. ನಿನ್ನ ನಾಯಕನೇ ಅಲ್ಲ.
ಒಂದು ನಾಯಕ ಇನ್ನೊಂದು ನಾಯಕನನ್ನು ರೆಡಿ ಮಾಡಬೇಕು. ಅದೇ ದೇವರ ಒಂದು ಚಿತ್ತ. ಆಮೆನ್. ನೋಡ್ರಿ, ಇತ್ತ ಮುಂದೆ ಬಂದ, ಗಾಡ್ ರೆಕಗ್ನೈಸ್ಡ್ ಹಿಮ್ ನಾಟ್ ವಿತ್ ಅ ಚಾಕ್ಲೇಟ್ ಬಟ್ ಬೈ ಹಿಸ್ ವರ್ಡ್. ಇದು ಪ್ರಾಫಿಟಿಕ್ ವರ್ಡ್ ಅವನಿಗೆ ದೇವ್ರು ಕೊಟ್ಟಿರೋದು, ಪ್ರವಾದಿಕವಾದ ಮಾತನ್ನು ದೇವ್ರು ಕೊಟ್ಟಿದ್ದಾರೆ. ಈ ಮಾತಿನ ತಕ್ಕ ಹಾಗೆ ದೇವರು ಇವನನ್ನು ಆಶೀರ್ವಾದ ಮಾಡ್ತಾರೆ. ಆಮೆನ್. ನೋಡೋಣ ನೀನು ಎಷ್ಟು ದಿನ 4 ದಿನ ಇಲ್ಲಿ ಕೂತ್ಕೊಳ್ತೀಯ ಇಲ್ವಾ ಅಂತ. ಆಮೆನ್. ಆತ್ಮ ಸತ್ಯ ಬಹಳ ಮುಖ್ಯ. ಹೇಳ್ರಿ, ಆತ್ಮ ಸತ್ಯ ಬಹಳ ಮುಖ್ಯ. ಇದು ಎರಡು ಎಲ್ಲಿ ಇಲ್ವೋ ಅಲ್ಲಿ ಶೂನ್ಯ. ಎಲ್ಲ ಇರತ್ತೆ, ಬಿಲ್ಡಿಂಗ್ ಇರತ್ತೆ, ವಸ್ತು ಇರತ್ತೆ, ಸಮಸ್ತ ಕಾರ್ಯಗಳು ಇರತ್ತೆ. ಹೇಳ್ರಿ, ಎಲ್ಲ ಇರತ್ತೆ. ಆದರೆ ದೇವರ ನಡೆಸುವಿಕೆ ಇರೋದಿಲ್ಲ, ದೇವರ ಪ್ರಸನ್ನತೆ ಇರೋದಿಲ್ಲ. ಸೇವಕರಲ್ಲಿ ಬಂದು ನಿಂತ್ಕೊಂಡ ತಕ್ಷಣ ನಿದ್ದೆ ಬರುತ್ತೆ ವಿಶ್ವಾಸಿಗಳಿಗೆ. ಹೌದಾ ಇಲ್ವೋ? ಆರಾಧ್ಯ ಹೊಡಿವಾಗ ಡಮ್ 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 ಸತ್ತಕ್ಕೆ ಅವರು ಏನ್ ಮಾಡ್ತಾರೆ, ಎಚ್ಚರಿಕೆ ಆಗಿರ್ತಾರೆ. ಕೆಲವರು ಆರಾಧನೆಯಲ್ಲೂ ನಿದ್ದೆ ಹೊಡಿತಾ ಇರ್ತಾರೆ. ಒಂದ್ಸಾರಿ ನಾನು ಏನ್ ಮಾಡಿದೆ, ಬೆಳಗಾಮಲ್ಲಿ ಇರುವ ಧೂಪ್ದಾಳ ಅಂತ ಒಂದು ಜಾಗ ಇದೆ. ಆಮೆನ್. ವೆರಿ ಇಂಪಾರ್ಟೆಂಟ್. ಏನು ಹೇಳ್ತಾ ಇದೆ, ಧೂಪ್ದಾಳದಲ್ಲಿ ಒಂದು ಚರ್ಚ್ಗೆ ಹೋಗಿದ್ವಿ. ಆ ಚರ್ಚಲ್ಲಿ ಕೂತ್ಕೊಂಡಿದ್ದೆ, ನಿದ್ದೆ ಬಂದ್ಬಿಡ್ತು. ಮಧ್ಯದಲ್ಲಿ ಫಾಸ್ಟ್ ಏನು ಹೇಳಿದ್ರು ನನಗೆ ಗೊತ್ತಿಲ್ಲ. ಆಮೇನಂದ್ರು ಅವಾಗ ಎದ್ದು ಬಂದೆ. ಅಲ್ಲಲ್ಲಿ ಏನ್ರಿ, ಒಳ್ಳೆ ನಿದ್ದೆ. ಹೇಳ್ರಿ, ಒಳ್ಳೆ ನಿದ್ದೆ. ಆಮೇನ್. ತಮಿಳ್ನಾಡಲ್ಲಿ ತಿರುನಲ್ವೇಲಿಯಲ್ಲಿ ಬಹಳ ದೊಡ್ಡ ಚರ್ಚ್, ಹೆಚ್ಚು ಕಡಿಮೆ 1,000 ಜನ ಆ ಚರ್ಚಲ್ಲಿ ಕೂತ್ಕೊಂಡಿದ್ರು. ಸುಂದರವಾದ ಚರ್ಚ್. ಹೇಳ್ರಿ, ಸುಂದರವಾದ ಚರ್ಚ್, ಬ್ಯೂಟಿಫುಲ್ ಲೈಟ್, ಒಳ್ಳೆ ಚೇರ್, ಒಳ್ಳೆ ಪುಲ್ಫಿಟ್, ಒಳ್ಳೆ ಡ್ರೆಸ್ ಹಾಕೊಂಡು ಜನರಲ್ಲ ಎಲ್ಲ ಸೂಪರ್ ಆಗಿದ್ದಾರೆ. ಆದರೆ ಕೂತ್ಕೊಂಡಿದ್ದೆ, ನಿದ್ದೆ ಬಂತು ನೋಡ್ರಿ. ಯಾವಾಗ ಮೆಸೇಜ್ ಮುಗೀತು, ಮೆಸೇಜ್ ಎಲ್ಲ ದೊಡ್ಡದಿಲ್ಲ, ಒಂದು 15 ನಿಮಿಷನೇ ಹೇಳೋದು. ಎಷ್ಟು ಸರ್ ಒಳಗಿದ್ರತ್ತೇನು ಹೊರಗೆ ಬರೋದಕ್ಕೆ ಮಾತಾಡ್ರಿ. ಹೌದಾ ಇಲ್ವಾ? ಒಳಗೆ ಪಾತ್ರೆ ಇದ್ರೆ ಅನ್ನ ಹೊರಗೆ ಬರುತ್ತೆ, ಪಾತ್ರೆಯಲ್ಲಿ ಇಲ್ಲ ಅಂದ್ರೆ ಏನು ಮಾಡಲ್ಲ, ಬರಲ್ಲ. ಹೇಳ್ರಿ, ಬರಲ್ಲ. ಇಲ್ಲಿ ತುಂಬ ಜನ ಹಂಗೆ ಇದ್ದೀರಾ, ಅಷ್ಟೇ ಬರಲ್ಲ, ಯಾಕೆ ಒಳಗಿಲ್ಲ. ಅರ್ಥ ಆಯ್ತಾ? ಆತ ಹೇಳಿದ್ರು, ಎಲಿಸಬೆತ್ ಟೈಲರ್ ಇದ್ದಾರಲ್ಲ ಅವ್ರು ಹಂಗೆ ಹಿಂಗೆ ಅಂತ 15 ನಿಮಿಷ ಎಲಿಸಬೆತ್ ಬಗ್ಗೆ ಮಾತಾಡಿ ನಾವು ಅವ್ರ ಥರನೇ ಇರಬೇಕು. ಏನೇ ಹಂಗೆ ಹೇಳಿ ಮುಗಿಸ್ಬಿಟ್ರು. ಆರಾಮಾಗಿ ನಿದ್ದೆ ಮಾಡ್ದೋ, ಆ ಮಾತನ್ನು ಕೇಳ್ಬಿಟ್ಟು ಹೊರಗೆ ಬಂದು. ಇದು ಸತ್ಯ ಇಲ್ಲದೆ ಇರುವ ಸಭೆ. ಸ್ಟೋರಿ ಹೇಳೋದು ಸತ್ಯ ಇಲ್ಲದ ಸಭೆ, ವಾಕ್ಯ ಹೇಳೋದು ವಾಕ್ಯ ಇರುವ ಸಭೆ. ಆಮೆನ್. ಹೇಳ್ರಿ, ನಿಮ್ದು ಯಾವ ಸಭೆ ರೀ? ಹೌದಾ? ಅದಕ್ಕೆ ನೋಡಿದೆ ಇವತ್ತು ಎಷ್ಟು ಬೇಗ ಬಂದ್ರಿ ಅಂತ. ಅಪ್ಪ, ವಿ ನೀಡ್ ಚೇಂಜ್. ಬದಲಾವಣೆ ಬೇಕೋ ಬೇಡವೋ? ಗುಲ್ಬರ್ಗ ನಾರ್ತ್ ಕರ್ನಾಟಕ ನಿನ್ನೆ ತರ ಇರಬಾರ್ದು, ಇವತ್ತಿಂದ ಬೇರೆ ತರ ಇರಬೇಕು. ಹೇಳ್ರಿ, ಹೇಳ್ರಿ, ಯಾರಿಗೆ ಯಾರ್ರಿ ಕಾಯೋದು? ಹೇಳ್ರಿ, ದೊಡ್ಡವರಿಗೆ ಚಿಕ್ಕವ್ರು ಕಾಯಬೇಕಾ, ಚಿಕ್ಕವರಿಗೆ ದೊಡ್ಡವ್ರು ಕಾಯಬೇಕಾ? ಈ ಭೂಲೋಕದಲ್ಲಿ ಏನೆಲ್ಲ ಅಂಗೀಕಾರ ಮಾಡ್ತೀರೋ, ಪರಲೋಕದಲ್ಲಿರುವ ದೇವರು ಅದನ್ನ ಏನ್ ಮಾಡ್ತಾರೆ? ಮತ್ತೆ ಎಷ್ಟು ಗಂಟೆಗೆ ನಾವು ಬರಬೇಕು? ಏನೇನ್ರಿ? ಲಾಸ್ಟ್ ಸೆಪ್ಟೆಂಬರ್ ತಿಂಗಳು 3ನೇ ತಾರೀಕು ಚೆನ್ನೈಯಲ್ಲಿ ಒಂದು ಪಾಸ್ಟರ್ಸ್ ಮೀಟಿಂಗ್ ಇಟ್ಟಿದ್ರು. ಎಷ್ಟು 150 ಪಾಸ್ಟರ್ ಕರ್ಕೊಂಡ್ಬಂದು ಕುಂಡ್ರಿಸಿದ್ರು. 8:30 ಬೋರ್ಡಲ್ಲಿ ಹಾಕಿ ಬ್ಯಾನರ್ ಹಾಕಿ ರೋಡಲ್ಲಿ ಹಾಕ್ಬಿಟ್ಟಾರೆ. ಏನು ಹಾಕ್ಬಿಟ್ಟಾರೆ? ದೊಡ್ಡ ಬ್ಯಾನರ್. ನೋಟಿಸಲ್ಲೆಲ್ಲ 8:30 ಹಾಕ್ಬಿಟ್ಟು ಅಲ್ಲಿ 8:25 ನಾನು ಒಳಗಿದ್ದೀನಿ. 9 ಗಂಟೆ ಆಯಿತು, 9:30 ಆಯಿತು. ಸ್ಲೋವಾಗಿ ಒಂದು ಸ್ಪೀಕರ್ ಬಂತು. ಆಮೇಲೇನ್ರಿ? ಆಮೇಲೆ ಇನ್ನೊಂದು ಸ್ಪೀಕರ್ ಬಂತು, ಆಮೇಲೆ ಒಂದು ಗಿಟಾರ್ ಬಂತು, ಆಮೇಲೆ ಒಂದು ಕೀಬೋರ್ಡ್ ಬಂತು, ಆಮೇಲೆ ಏನು ಆರಾಧನೆ! ವಾವ್! ಇಲ್ರಿ, ಆರಾಧನೆ, ಬ್ಯೂಟಿಫುಲ್ ಸಿಂಗಿಂಗ್ ಎಲ್ಲ ಸೇರಿ 11 ಗಂಟೆಗೆ ನನಗೆ ಮೈಕ್ ಕೊಟ್ರು. ಎಷ್ಟು ಗಂಟೆಗೆ ಕೊಟ್ಟರು? ನಾನು ಫುಲ್ ಶಾರ್ಟ್ ಟೆಂಪರ್ ಅಂತ ಪ್ರೆಷರ್ ಏರ್ತಾ ಇದೆ. ಆಮೇಲೇನ್ರಿ? ಮೈಕ್ ಕೊಟ್ಟರು. ಕೊಟ್ಟಿದ ತಕ್ಷಣ ಹೇಳಿದೆ, ಬ್ರದರ್, ವರ್ಷಿಪ್ ಲೀಡರ್ಸ್, ಮ್ಯೂಸಿಕ್, ನಿಮ್ಮ ಆರಾಧನೆ ದೇವ್ರು ಕೇಳಲಿಲ್ಲ ಅವತ್ತಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಹೇಳಿದೆ. ಅಫ್ಕೋರ್ಸ್ ಇಟ್ ಇಸ್ ಟ್ರೂ. ಮಾತಾಡೋಣ, ಹೇಳೋದು ಸರಿನಾ ತಪ್ಪ? ಮಾತಾಡ್ರಿ.
ಹೇಳ್ರಿ. ನಿನ್ನೆ ಸಂಜೆ 7:30 ಕಂಟ್ರೋನ್ಮೆಂಟ್ ಬೆಂಗಳೂರು ಸ್ಟೇಷನಿಂದ KK ಎಕ್ಸ್ಪ್ರೆಸ್ ಗುಲ್ಬರ್ಗ. ನಾನು ಆಡಿಸ್ಕೊಂಡು 8 ಗಂಟೆಗೆ ಬಂದರೆ ಅವ್ನು ನನಗೆ ವೆಯ್ಟ್ ಮಾಡ್ತಾನ? ಮಾತಾಡ್ರಿ. ಅವ್ನು ಪಾಡಿ ಹೋಗ್ತಾ ಇರ್ತಾನೆ. ಯಾರು ಬರ್ತಾರೆ ಬರಲ್ಲ, ಯಾರು ನೋಡಲ್ಲ. ಇವತ್ತು ನಮ್ಮ ಅಪ್ಪ ಏಸು ಎಲ್ಲವನ್ನ ಈಸಿಯಾಗಿ ಕೊಡ್ತಾ ಇದ್ದಾರೆ. ಅದಕ್ಕೆ ವಿ ಆರ್ ಟೇಕಿಂಗ್ ಇಟ್ ಈಸಿ. ಎಲ್ಲ ಈಸಿಯಾಗಿ ತಗೋತಾ ಇದ್ದೇವೆ. ಲಿಸನಿಂಗ್, ಕೇಳ್ತಾ ಇದ್ದೀರಾ? ಈ ಸತ್ಯ ಬೇಕಾ ಗುಲ್ಬರ್ಗಾಗೆ? ನಾರ್ತ್ ಕರ್ನಾಟಕಕ್ಕೆ ಬೇಕಾ? ಈ ನಾರ್ತ್ ಕರ್ನಾಟಕವನ್ನ ಯಾವನ ಕೈಯಲ್ಲೋ ಕೊಡ್ಲಿಲ್ಲ, ದೇವರ ಸೇವಕರ ಕೈಯಲ್ಲಿ ಕೊಟ್ಟಿದ್ದಾರೆ. ಅಲ್ಲಯ್ಯ, ಯಾವ MP ಕೈಯಲ್ಲಿ ಕೊಟ್ಟಿಲ್ಲ, MLA ಕೈಯಲ್ಲಿ ಕೊಟ್ಟಿಲ್ಲ, ಮೋದಿ ಕೈಯಲ್ಲಿ ಕೊಟ್ಟಿಲ್ಲ, ಯಾವನ ಕೈಯಲ್ಲ. ಇಟ್ ಈಸ್ ಇನ್ ಯೋರ್ ಹ್ಯಾಂಡ್. ನಿನ್ನ ಕೈಯಲ್ಲಿ ಈ ಕರ್ನಾಟಕವನ್ನು ಕೊಟ್ಟಿದ್ದಾರೆ. ಅದು ನೀನೇ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಿ ದೇವರ ಕಡೆ ನಡೆಸಬೇಕು. ಆಟ ಆಡೋ ಸಮಯ ಅಲ್ಲ ಇದು. ಸೀರಿಯಸ್ ಆಗಿ ದೇವರ ಕೆಲಸವನ್ನು ಮಾಡುವ ಸಮಯ ಇದೆ. ಸತ್ಯ ವಾಕ್ಯ ಎರಡರಲ್ಲಿ ನಿಮ್ಮ ಆರಾಧನೆ ಇರಬೇಕು. ಸತ್ಯ ವಾಕ್ಯದಲ್ಲಿ ನಿಮ್ಮ ಜೀವನ ಇರಬೇಕು. ಏನಕ್ಕನ ಲೈಫ್ ಅನ್ನು ನೋಡ್ರಿ. He was walking with the Lord. Every pastor has to walk with the Lord. ಪ್ರತಿಯೊಂದು ಸೇವಕನು ದೇವರೊಟ್ಟಿಗೆ ನಡೆಯುವರಾಗಿರಬೇಕು. ಮಾತಾಡಿ ಎಲ್ಲರೂ. ಯಾರು ನಡೆಯಲ್ವೋ ಅವ್ರು ಎತ್ತಲ್ಪಡಲ್ಲ, ನಡೆಯೋರು ಮಾತ್ರ ಎತ್ತಲ್ಪಡ್ತಾರೆ, ನಡೆಯೋರು ಮಾತ್ರ ಮೇಲೆ ಹೋಗ್ತಾರೆ. ಕಮ್ ಆನ್. 3ನೇ ಸಭೆ ನಾವು. ಎಷ್ಟನೇ ಸಭೆ? 3ನೇ ಸಭೆಯಲ್ಲಿ, ಅಂತ್ಯಕಾಲದ ಸಭೆಯಲ್ಲಿ ಇರುವ ನಾವು ನಮ್ಮ ಭಕ್ತಿಯನ್ನು ಎಚ್ಚರಿಕೆಯಿಂದ ಮಾಡಬೇಕು. ವಾಕ್ಯ ತಕ್ಕ ಹಾಗೆ ಮಾಡಬೇಕು, ಸತ್ಯ ತಕ್ಕ ಹಾಗೇನೆ ಮಾಡಬೇಕು. ಇಲ್ಲಿ ನಾನು ದೊಡ್ಡವನು ನೀನು ದೊಡ್ಡವನು ಅಂತ ಹೇಳೋದಕ್ಕೆ ಜಾಗನೇ ಇಲ್ಲ. ನಾನು ಚಿಕ್ಕವನು ಅಂತ ಹೇಳೋರೇ ದೇವರಿಗೆ ಬಹಳ ಮುಖ್ಯ. ನಾನು ಏನು ಇಲ್ಲ ಅಂತ ಹೇಳೋರೇ ದೇವರಿಗೆ ಬಹಳ ಮುಖ್ಯ. ತನ್ನನ್ನು ತಾನೇ ತಗ್ಗಿಸ್ಕೊಳ್ಳೋವನೇ ದೇವರಿಗೆ ಮುಖ್ಯ. ಸಂಭಾಳಿಸಿ ಅವ್ರ ಇಯರ್. ಇಂಥ ಲೀಡರ್ಸ್ಗೆ ಯೇಸು ಬೇಕು. ಇಂಥ ಲೀಡರ್ಗಳಿಗೆ ಈ ಲೀಡರ್ಗಳೇ ಯೇಸುಗೆ ಬೇಕಾಗಿದೆ. ಇವರ ಲೀಡರ್ಸ್ ಕೈಲ, ಇಂಥ ಲೀಡರ್ಸ್ ಕೈಲೇ ದೇವರು ಈ ಕರ್ನಾಟಕವನ್ನು ಕೊಡ್ತಾ ಇದ್ದಾರೆ. ಆಮೆನ್. ಇನ್ನು ಮೇಲೆ ನಾರ್ತ್ ಕರ್ನಾಟಕದಲ್ಲಿ ಸೋಂಬೇರಿ ಸೇವಕರು ಇರಬಾರ್ದ್ರೆ, ಸತ್ಯವನ್ನ ಹೇಳದೇ ಇರುವ ಸೇವಕರು ಇರಬಾರ್ದ್ರೆ, ಆತ್ಮದಲ್ಲಿ ನಡೆದೇ ಇರೋರಿಗೆ ಇರಬಾರ್ದ್ರೆ. ಆಮೇನ್. ಇದು ಎರಡು ನೀನು ಮಾಡಕ್ ಆಗ್ಲಿಲ್ಲ ಅಂದ್ರೆ ನೀನು ಸೇವೆ ಬಿಟ್ಟು ಹೋಗ್ಬೇಡು. ಹೋಗಿ ಸೆಕ್ಯೂರಿಟಿ ಕೆಲಸ ಮಾಡಿ 10,000 ರೂಪಾಯಿ ದುಡ್ಡು ಬರುತ್ತೆ, ಆರಾಮಾಗಿ ಜೀವನ ಮಾಡು. ಮೊದಲಿಲ್ವೋ? ಇವತ್ತೆಷ್ಟೋ ಜನ ಪಗಾರಿಗಾಗಿ ಸೇವೆ ಮಾಡ್ತಾರೆ. ಏನಕ್ಕಾಗಿ ಸೇವೆ ಮಾಡ್ತಾರೆ? ಅಯ್ಯೋ ಅಯ್ಯೋ ಅಯ್ಯೋ, ಪಗಾರಿ ಇಸ್ ಲಿಮಿಟೆಡ್. ಅಯ್ಯ, ಹೌದಾ ಇಲ್ವೋ? ಪಗಾರಿ ಇಸ್ ಲಿಮಿಟೆಡ್. ಆದ್ರೆ ಕಾಣಿಕೆ ಮಾತಾಡ್ರಿ ಬಹಳ ನೊಂದ್ಕೊಂಡಿದ್ದೀನಿ 17 ವರ್ಷ ಈ ಕರ್ನಾಟಕ ಸೇವೆಯಲ್ಲಿ. ಅಷ್ಟೇ 10ನೇ ತಾರೀಕು ಪಗಾರಿ ಬರುತ್ತೆ. ಯಾರು ಹೇಳೋದು? ಪಾಸ್ಟರ್ ಹೇಳೋದು. ಅದಕ್ಕೆ ಅವನು ಹಂಗೆ ಇರೋದು. ನೋಡ್ರಿ, ನಾವೆಲ್ಲ ಪಗಾರಿ ತಗೊಳ್ಳಲ್ಲ. ಮಾತಾಡ್ರಿ. ನಾವು ಕಾಣಿಕೆ ತಗೋತೀವಿ. ಅಲ್ಲಯ್ಯ, ಒಂದಿನ 10 ರೂಪಾಯಿ ಬರುತ್ತೆ, ಸಂತೋಷವಾಗಿ ತಗೋತೀನಿ. ಒಂದು ಕಡೆ ಕಾಣಿಕೆನೇ ಸಿಗಲ್ಲ, ಏಗೇನ್ ಸೋ ಹ್ಯಾಪಿ. ಒಂದು ಕಡೆ 50,000 ಕೊಡ್ತಾರೆ. ಆಮೇನೇನ್ರಿ? ಒಂದು ಕಡೆ 20,000 ಕೊಡ್ತಾರೆ, ಒಂದು ಕಡೆ 10,000 ಕೊಡ್ತಾರೆ. ಮಾತಾಡ್ರಿ. ಆಮೇನ್. ಇವತ್ತು ಈ ಸೇವೆ ಮಾಡೋದಕ್ಕೆ 3 ದಿನಕ್ಕೆ 3 ಲಕ್ಷ ಬೇಕು, 4 ದಿನಕ್ಕೆ. ಆಮೇನ್. ಈಗ ನಾನು ಕಾಣಿಕೆಗಾಗಿ ಅದನ್ನು ನೋಡ್ತಾ ಇದ್ದೇನೆ. ನಿಮ್ಮ ಹತ್ರ ಇಲ್ಲ. ಅಲ್ಲೋ, ನಿಮ್ಮ ಹತ್ರ ಇಲ್ಲ, ನನ್ನಪ್ಪ ಹತ್ರ. ಇಲ್ಲಿ ಹೋಗೋ ಅಷ್ಟರಲ್ಲಿ ಅದನ್ನೆಲ್ಲ ಮಾಡಿ ಮುಗಿಸಿ ಹೋಗ್ತೀನಿ. ಚಾಲೆಂಜ್ ಮಾಡ್ತೀನಿ ನೋಡಿ. ಅದಲ್ಲಯ್ಯ, ಈ 3 ಲಕ್ಷ ಇಲ್ಲೇ ಮಾಡಿ ಮುಗಿಸಿ ನೋಡ್ತೀರಾ ನೀವು? ಚಾಲೆಂಜ್ ಮಾಡ್ತೀನಿ. ಆಮೇನ್. ಯಾಕೆ ನಾನು ನಿಮ್ಮನ್ನ ನಂಬ್ಕೊಂಬಂದಿಲ್ಲ, ನನ್ನ ಅಪ್ಪನ ನಂಬ್ಕೊಂಬಂದಿದ್ದೇನೆ. ಕರದಾತನ ನಂಬಿಗಸ್ತನು. ಕೊನೆ ಗಳಿಗೆಯಲ್ಲೂ ಸಹ ದೇವರ ಅದ್ಭುತವನ್ನು ಮಾಡುದು. ಆಮೇನ್. ಐಸಾಕನ ಕುತ್ತಿಗೂ ಅಬ್ರಹಾಮನ ಕತ್ತಿಗೂ ಮಧ್ಯದಲ್ಲಿ ದೇವರ ಅದ್ಭುತವನ್ನು ಮಾಡುವರಾಗಿದೆ. ಅಲ್ಲಯ್ಯ,
ನಂಬ್ತೀರಾ ನೀವು? ಜಾಬಲ್ಲಿ ದುಡ್ಡು ಇಟ್ಕೊಂಡು ಸೇವೆ ಮಾಡೋದಲ್ಲ. ಮಾತಾಡ್ರಿ. ಎಲ್ಲಿ ಇಟ್ಕೊಂಡು? ಈ ಜಾಬ್ ತುಂಬಾ ವಿಶ್ವಾಸ ಇರಬೇಕು, ಫೇತ್ ಇರಬೇಕು, ನಂಬಿಕೆ ಇರಬೇಕು. ಅವಾಗ ನಿನ್ನ ಸೇವೆ ಬೆಳೆಯತ್ತೆ. ಆಮೇಲೆ ನೀನು ಯಾರು ನಂಬಲ್ಲ. ಯಾವನ್ ಕೊಟ್ರೆ ಏನು, ಯಾವನ್ ಕೊಟ್ಟಿಲ್ಲ ಅಂದ್ರೇನು, ಅಪ್ಪ ಏಸು ಕೊಡ್ತಾನೆ. ಮನುಷ್ಯನನ್ನ ಹತ್ಕೊಂಡು ಸೇವೆ ಮಾಡಬೇಡ್ರಿ, ಈ ದೇವರ ವಾಕ್ಯವನ್ನ ಹತ್ಕೊಂಡು ಸೇವೆ ಮಾಡ್ರಿ. ನೀವು ಎಲ್ಲೋ ಹೋಗ್ಬಿಡ್ತೀರಾ. ಪಕ್ಕದಲ್ಲಿ ನೋಡಿ ಹೇಳ್ರಿ, ಎಲ್ಲೋ ಹೋಗ್ಬಿಡ್ತೀರಾ. ಅಲಲಯ್ಯ, ಅಲಲಯ್ಯ. ವಾವ್, 3,00,500 ರೂಪಾಯಿ ಫಸ್ಟ್ ಬೋನಿ. ದಿಸ್ ಇಸ್ ಮೈ ಲಾರ್ಡ್. ಇದು ನನ್ನ ದೇವರು. ಬೇರೆ ಎಲ್ಲೂ ಏನು ಇಲ್ಲದ ಇರುವ ಜಾಗದಲ್ಲಿ ಇದೆ ಅಂತ ಕರೆಯುವ ದೇವರು ನನ್ನ ದೇವರು. ಹೌದಾ ಇಲ್ವೋ? ಮಾತಾಡ್ರಿ. ಈ 4 days is going to be a practical teaching. ಆಮೇನ್. ನಿನ್ ಮುಂದೆ ನೋಡ್ತಾ ಇದೆ, ಮೊದಲನೇ 500 ರೂಪಾಯಿ. ಅವನೇನು ರೋಡಲ್ಲಿ ಮಾಯ ಇದು ಮಾಡ್ತಾನೆ, ಏನಂತಾರೆ ನೋಡ್ರಪ್ಪೋ, ನೋಡ್ರಿ. ಇವ್ ನಿನಗೆ ಆಶೀರ್ವಾದ ಬೇಕಾ? ನೀನೇ ಬಾ. ಕೊಡೋವಾಗ ಕೆಲವ್ರು ಮೋಸ ಮಾಡ್ಬಿಡ್ತಾರೆ, ಈಸ್ಕೊಳ್ಳೋವಾಗ ಹುಷಾರಾಗಿ ಧೈರ್ಯವಾಗಿ ಕೊಡ. ಮತ್ತೆ ಯಾರು ಬರಬೇಡ್ರಿ ಪ್ಲೀಸ್. ಓಕೆ, ಯಾರು ಬರಬೇಡ್ರಿ. ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಹಿ ಕ್ಯಾನ್ ಡೂ ವಂಡರ್ಸ್. ಅತಿಶಯಗಳನ್ನು ಮಾಡುವ ದೇವರು, ಅದ್ಭುತಗಳನ್ನು ಮಾಡುವ ನಮ್ಮ ದೇವರು. ನಾವು ಇನ್ನೂ ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅಷ್ಟೇ ಹೇಳ್ಬೇಕು ನಾನು. ಸೇವಕರು ಇನ್ನೂ ದೇವರನ್ನ ಅರ್ಥ ಮಾಡ್ಕೊಂಡಿಲ್ಲ. ಬರೀ 10 ರೂಪಾಯಿಗೆ 20 ರೂಪಾಯಿಗೆ ದೇವರ ಹತ್ರ ಬೇಡ್ಕೊಳ್ತಾ ಇದ್ದೀವಿ. ನೋ ಲಾರ್ಡ್, ನೋ ಬ್ರದರ್ಸ್ ಅಂಡ್ ಸಿಸ್ಟರ್. ನಮ್ಮ ದೇವರು ನಿಮ್ಮನ್ನ ಕೋಟಿಗೆ ಪ್ಲಸ್ ಮಾಡಿ ಇಟ್ಟಾನೆ, ಕೋಟಿಗೆ ಪ್ಲಸ್ ಮಾಡಿ ಇಟ್ಟಾನೆ. ಆಮೆನ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ದೇವರನ್ನ ಆರಾಧನೆ ಮಾಡುವರು ಆತ್ಮದಲ್ಲಿ ಸತ್ಯದಲ್ಲಿ ಆರಾಧನೆ ಮಾಡಬೇಕು. ಹಂಗಂತ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಿನ್ನ ಆರಾಧನೆ ಈಸ್ ಫಿಟ್ ಫಾರ್ ನಥಿಂಗ್ ಅಂತ. ಆಮೆನ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ದೋಸ್ ಹೂ ವರ್ಷಿಪ್ ದ ಲಾರ್ಡ್ ಶುಡ್ ವರ್ಷಿಪ್ ದ ಲಾರ್ಡ್ ಬೈ ದ ವರ್ಡ್ ಅಂಡ್ ಬೈ ದ ಸ್ಪಿರಿಟ್. ಆವಾಗ ನಿನಗೆ ಬಿಡುಗಡೆ. ಎರಡು ಕಡೆ ನೋಡ್ರಿ, ಎರಡು ಕಡೆನೂ ಇದೇ ಬರೆದಿದೆ. ದೋಸು ವರ್ಷಿಪ್, ದೋಸು ಸತ್ಯವನ್ನ ಅರಿವಿರಿ, ಸತ್ಯ ನಿಮ್ಮನ್ನ ಬಿಡುಗಡೆ. ಎರಡನೇ ಆತ್ಮದಲ್ಲಿ ಎಲ್ಲಿ ಕರ್ತನ ಆತ್ಮ ಉಂಟೋ ಅಲ್ಲೂ ಬಿಡುಗಡೆ ಬರಬೇಕಂದ್ರೆ ನೀನು ವಾಕ್ಯದಿಂದ ಸತ್ಯದಿಂದ ಮಾತ್ರ. ಏನೇನನ್ರಿ? ಹೌದಾ ಇಲ್ವೋ? ಮಾತಾಡ್ರಿ. ಓಲ್ಡ್ ಟೆಸ್ಟಿಮೆಂಟ್ ಎಲ್ಲ ಸ್ಟೋರಿ, ನ್ಯೂ ಟೆಸ್ಟಿಮೆಂಟ್ ಎಲ್ಲ ಕಂಪ್ಲೀಟ್ಲಿ ನಮ್ಮ ಮೈಂಡ್ ದೇವರೊಟ್ಟಿ. ಮ್ಯಾನ್, ಹಳೆ ಒಡன்பಡಿಕೆ ಕಂಪ್ಲೀಟ್ ಆಗಿ ನೋಡ್ರಿ. ಅವ್ರ ಕೆಲಸ ಮಾಡೋದು ಏನ್ ಮಾಡೋದು? ಬಲಿ ಕಟ್ ಕುರಿ ಕಟ್ ಮಾಡಬೇಕು, ಮೇಕೆ ಕಟ್ ಮಾಡಬೇಕು, ಅದಕ್ಕೆ ಕಟ್ ಮಾಡಿ ಏನ್ ಮಾಡ್ತಾರೆ? ಬಲಿ ಕೊಡ್ತಾರೆ. ಸಮಥಿಂಗ್ ಡೂಯಿಂಗ್. ನ್ಯೂ ಟೆಸ್ಟಿಮೆಂಟ್ ಹಂಗಲ್ಲ. ಆರಾಧನೆ ಅನ್ನೋದು ಯಾವುದೋ ಕೆಲಸದಲ್ಲ, ಆರಾಧನೆ ಅನ್ನೋದು ಮೈಂಡ್ ಅಲ್ಲಿ ಸ್ಟಾರ್ಟ್ ಆಗ್ಬೇಕು. Somebody say, your mind should worship the Lord first. Amen. ಮಾತಾಡ್ರಿ. ಹಳೆ ಒಡன்பಡಿಕೆ ಯಾವುದೋ ಕ್ರಿಯೆ, ಆದ್ರೆ ಹೊಸ ಒಡன்பಡಿಕೆ ಇಟ್ ಹ್ಯಾಸ್ ಟು ಬಿ ಸ್ಟಾರ್ಟ್ ಫ್ರಮ್ your heart. 1000 ಜನ ಕಾಣಿಕೆ ಹಾಕಿದ್ರು, ಅವ್ರನ್ನ ನೋಡಿಲ್ಲ. ಒಂದೇ ಒಂದು ಹೆಣ್ಮಗು, ಆ ವಿಡೋ, ಆಕೆ ಇದ್ದಿದ್ದನ್ನ ಕೊಟ್ಲು. ಆ ಹೃದಯವನ್ನು ದೇವ್ರು ನೋಡ್ತಾ ಇದ್ದಾರೆ. ಆಮೆನ್. ಇವತ್ತು ಹೃದಯದಲ್ಲಿ, ಆತ್ಮದಲ್ಲಿ, ಸತ್ಯದಲ್ಲಿ, ಪೂರ್ಣ ಮನಸ್ಸಿನಲ್ಲಿ ಆರಾಧನೆ ಮಾಡುವವರು, ಸೇವೆ ಮಾಡುವವರು ಈ ನಾರ್ತ್ ಕರ್ನಾಟಕಕ್ಕೆ ಬೇಕು. ಆರ್ ಯು ರೆಡಿ ಟು ಡೂ ಇಟ್? ಎಷ್ಟು ಜನ ಚಾಲೆಂಜ್ ತಗೋತೀರಾ? ಎದ್ದು ನಿಂತ್ಕೊಳ್ಳೋಣ. ನಿಮ್ಮ ಬುಕ್ ಅನ್ನ, ಪೆನ್ ಅನ್ನ ಎಲ್ಲ ಹಿಂದ್ಗಡೆ ಇಟ್ಕೊಳ್ರಿ. ಲೆಟ್ಸ್ ರೈಸ್ ಅ ಹ್ಯಾಂಡ್. ಕೈಯನ್ನ ಎತ್ತಿ ದೇವ್ರಿಗೆ ಒಪ್ಪಿಸಿಕೊಡ್ರಿ. ಲಾರ್ಡ್, ಹಂಗಿಂಗಲ್ಲ ನಾನು ಸೇವೆ ಮಾಡಬಾರ್ದಯ್ಯ, ಹೆಸರಿಗಾಗಿ ಸೇವೆ ಮಾಡಬಾರ್ದಯ್ಯ, ನನ್ನ ಹೊಟ್ಟೆಪಾಡಿಗಾಗಿ ನಾನು ಸೇವೆ ಮಾಡಬಾರ್ದಯ್ಯ. ನಿನ್ನ ವಾಕ್ಯಕ್ಕಾಗಿ, ಆತ್ಮಕ್ಕಾಗಿ, ಆತ್ಮದಲ್ಲಿ, ವಾಕ್ಯದಲ್ಲಿ ಮಾತ್ರ ನಿನ್ನ ಅಪ್ಪ, ನನ್ನ ಪೂರ್ಣ ಮನಸ್ಸಿನಲ್ಲಿ, ಹೃದಯದಲ್ಲಿ, ಪ್ರಾಣ, ಆತ್ಮದಲ್ಲಿ ನಾನು ನಿನಗೆ ಸೇವೆ ಮಾಡಬೇಕಪ್ಪ. ಅಮ್ಮ, ಅಲ್ರಿ, ಗೋಲಾಡ್ರಿ, ಎಲ್ಲ ಈಗ ಮಾಡ್ಬೋದು, ಏನ್ ಬೇಕೋ ಮಾಡ್ಬೋದು. ಇಟ್ಸ್ ಲೆಫ್ಟ್ ಯು. ನೆಕ್ಸ್ಟ್ ಟು 1 minute. Open your mouths, everybody. Come on. Thank you, Lord.
Come on. Vibala Shandhur. Amen. Come on. Karnataka ನಿಮ್ಮ ಕೈಲಿದೆ brothers and sisters. ದೇವರ ಸೇವಕರೇ, ಕರ್ನಾಟಕ ನಮ್ಮ ಕೈಯಲ್ಲಿ ದೇವರು ಕೊಟ್ಟಾರೆ. ಇದು ನನ್ನ ಜವಾಬ್ದಾರಿ, ನಮ್ಮ ಜವಾಬ್ದಾರಿ, ನಮ್ಮ ಕರ್ನಾಟಕವನ್ನು ದೇವರ ಕೈಯಲ್ಲಿ ತಿರುಗಿ ಕೊಡೋದಕ್ಕೆ. ಡೋಂಟ್ ಕಾಂಪ್ರಮೈಸ್. ಲೋಕದೊಟ್ಟಿಗೆ ಇಜ್ಜೋಡಾಗ್ಬೇಡ್ರಿ. ಓಕೆ, ಲೋಕದ ಸಂಗತಿಯೊಟ್ಟಿಗೆ ಇಜ್ಜೋಡಾಗ್ಬೇಡ್ರಿ. ಬೇರೆ ಸಭೆಯವ್ರು ಮಾಡತ್ತಾರ ನೀನು ಮಾಡಬೇಡ, ಬೇರೆ ಸೇವಕರು ಮಾಡುತ್ತಾರ ನೀನು ಮಾಡಬೇಡ. ಆತ್ಮದಲ್ಲಿ ಮಾತ್ರ ಪ್ರೇರೇಪಣೆ ಹೊಂದವರು ಆ ಕಾರ್ಯಗಳನ್ನ ಮಾತ್ರ ಮಾಡ್ರಿ. Come on. ಪ್ರೇಯರ್ ಮಾಡಿ ಟೀ ಬ್ರೇಕ್ ಅಂತೆ, ಒಂದು 10 minutes. Hallelujah, Jesus. Praise the Lord Jesus. Hallelujah. Thank you, Lord Jesus. ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ನಿನಗೆ ಸ್ತೋತ್ರ ಮಾಡೋರಾಗಿದ್ದೇವೆ ಸ್ವಾಮಿ. ನಮ್ಗೆ ಕೊಟ್ಟಂಥ ಈ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯಗಳನ್ನು ಸ್ವಾಮಿ ಮತ್ತೊಂದು ಆವರ್ತಿ ಕೇಳಿಸಿಕೊಳ್ಳುವಂಥ ಒಂದು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಸತ್ಯದಲ್ಲಿ ನಡೆಸು, ಸತ್ಯಕ್ಕೆ ನಮ್ಮನ್ನು ಸೇರಿಸು. ಈ 4 ದಿನದ ಕೂಟಗಳನ್ನು ಆಶೀರ್ವದಿಸಿ ನಮ್ಮ ಮಧ್ಯದಲ್ಲಿ ಉಜ್ಜೀವನವನ್ನು ಕೊಡಬೇಕೆಂದು, ಈ ನಾರ್ತ್ ಕರ್ನಾಟಕವನ್ನು ಆಶೀರ್ವಾದ ಮಾಡಬೇಕೆಂದು ನಾವು ಪ್ರಾರ್ಥಿಸ್ತೇವಪ್ಪ. ಸ್ತೋತ್ರವಾಗಲಿ. ಪವಿತ್ರಾತ್ಮನಲ್ಲಿ ನಮ್ಮ ನಡೆಸಪ್ಪ. ನಿನ್ನ ವಾಕ್ಯದ ಬಲದಲ್ಲಿ ನಮ್ಮ ನಡೆಸಬೇಕೆಂದು ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯದಿಂದ ನಮ್ಮನ್ನು ರೂಪಿಸಬೇಕೆಂದು, ನಿನ್ನ ಚಿತ್ತಾನುಸಾರವಾಗಿ ನಮ್ಮನ್ನು ರೂಪಿಸಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ಸ್ತೋತ್ರವಾಗಲಿ, ಮಹಿಮೆ ನಿನಗುಂಟಾಗಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.